ನಮಸ್ಕಾರ ಸ್ನೇಹಿತರೆ, ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ನ ಕಾಟ ಆದ್ರೆ ಪಕ್ಕದ ಇಟಲಿಯಲ್ಲಿ ಸರ್ವಾಧಿಕಾರಿ ಬೆನಿಟೋ ಮುಸಲಿನಿಯ ಕಾಟ ಶುರು ಆಗಿರುತ್ತೆ. ಇಬ್ರಿಗೂ ಯಹೂದಿಗಳನ್ನ ಕಂಡ್ರೆ ಆಗ್ತಿರಲ್ಲ. ಹಿಟ್ಲರ್ ಅಂತೂ ಯಹೂದಿಗಳನ್ನ ಹುಡುಕಿ ಕೊಲ್ತಾ ಇರ್ತಾನೆ. ಆದರೆ ಇಟಲಿಯಲ್ಲಿ ಯಹೂದಿಗಳಿಗೆ ಯಾವುದೇ ರೀತಿ ಸಮಾನ ಹಕ್ಕುಗಳು ಇಲ್ಲ ಅಂದ್ರೂ ಕೂಡ ಹೇಗೋ ಕಷ್ಟ ಪಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಯಾವಾಗ ಹಿಟ್ಲರ್ನ ನಾಜಿ ಆರ್ಮಿಯವರು ಇಟಲಿಯನ್ನ ಕೂಡ ತಮ್ಮ ವಶ ಪಡಿಸ್ಕೊಂತಾರೋ ಆಗ ಇಟಲಿಯಲ್ಲಿ ಇರೋ ಯಹೂದಿಗಳನ್ನ ಎಳ್ಕೊಂಡು ಹೋಗಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕಿ ನರಕ ಅನುಭವಿಸೋ ಹಾಗೆ ಮಾಡ್ತಾರೆ. ಈ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದ್ರೇನೆ ಭೂಮಿ ಮೇಲಿರೋ ನರಕ. ಮಕ್ಕಳು ವಯಸ್ಸಾಗಿರೋರ್ನ ಕೊಲ್ತಾರೆ, ಉಳಿದವರ ಕೈಯಲ್ಲಿ ಫ್ರೀ ಆಗಿ ಕೆಲಸ ಮಾಡಿಸ್ಕೊಂತಾರೆ, ಅದು ಚಿತ್ರ ಹಿಂಸೆ ಕೊಟ್ಟು. ಇಂಥ ನರಕದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಸಣ್ಣ ಸ್ವರ್ಗವನ್ನೇ ಕಟ್ಕೊಡ್ತಾನೆ. ಕೊನೆವರೆಗೂ ತನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಭಯ ಆಗದೆ ಇರೋ ಹಾಗೆ ತನ್ನೊಳಗಿರೋ ನೋವೆಲ್ಲ ಬಚ್ಚಿಟ್ಟು ಮಗನ ಜೊತೆ ಖುಷಿಯಾಗಿ ಹೇಗೆ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಇರ್ತಾರೆ, ಮಗನಿಗೆ ಸ್ವಲ್ಪನೂ ನೋವಾಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ತಮ್ಮ ಹಾಸ್ಯ ಕಲ್ಪನೆಯನ್ನ ಹೇಗೆ ಬಳಸ್ಕೊಂತಾರೆ ಅನ್ನೋದನ್ನ ನಾನು ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಇಟಾಲಿಯನ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಮೂವಿ ತುಂಬಾನೇ ಎಮೋಷನಲ್ ಆಗಿದೆ ಸ್ನೇಹಿತರೆ. ಬೆಸ್ಟ್ ಫಾರಿನ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದೆ. IMDb ಯಲ್ಲಿ 8.6 ಔಟ್ ಆಫ್ 10 ರೇಟಿಂಗ್ ಇದೆ. ಅಷ್ಟೇ ಅಲ್ಲ, 1997ರಲ್ಲೇ ಹತ್ತತ್ರ 2000 ಕೋಟಿ ಕಲೆಕ್ಷನ್ ಮಾಡಿತ್ತು ಈ ಮೂವಿಯಲ್ಲಿ ಏನೆಲ್ಲ ಆಯ್ತು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಭರತ್ ಚಿನ್ನು, ಐಶ್ವರ್ಯ ಐಶು, ವನಿತಾ ಮಿನ್ನು, ಪೂಜಾ ಲಕ್ಷ್ಮಣ ಮೂರ್ತಿ, ಪ್ರೀತು ಮಿತು ಮತ್ತೆ ಆಕಾಶ್ ಬೋರ್ಗಲ್ಲಿ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟೋರಿಯನ್ನ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಯಾರು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಈ ಕತೆ ಸಿಂಪಲ್ ಆಗಿರ್ಬೋದು, ಆದ್ರೆ ನನಗೆ ಹೇಳೋಕೆ ಕಷ್ಟ ಆಗ್ತಿದೆ. ಇದೊಂದು ನೀತಿ ಕತೆ ಇದ್ದಂಗೆ. ಖುಷಿ ಇದೆ, ದುಃಖ ಇದೆ, ತುಂಬಾನೇ ಅದ್ಭುತಗಳಿಂದ ತುಂಬಿದೆ ಅಂತ ಹೇಳಿ ಕತೆಯನ್ನ ಶುರು ಮಾಡ್ತಾನೆ. ಈ ಕತೆ ಶುರು ಆಗೋದು 1939 ಇಟಲಿಯಲ್ಲಿ. ಯಹೂದಿಯಾಗಿರೋ ಗೀಡೋ ತನ್ನ ಸ್ನೇಹಿತ ಫೆರುಚಿಯೋ ಜೊತೆ ಕೆಲಸ ಹುಡ್ಕೊಂಡು ಅರೆಜೋ ಅನ್ನೋ ಸಿಟಿಗೆ ಬರ್ತಾ ಇದ್ದಾರೆ. ಇಲ್ಲಿ ಗೀಡೋನ ಕ್ಯಾರೆಕ್ಟರ್ ಮಾಡಿರೋ ರಾಬರ್ಟ್ ಬೆನಿಗ್ನಿ ಅವರೇ ಈ ಮೂವಿಯ ಡೈರೆಕ್ಟರ್ ಕೂಡ ಸ್ನೇಹಿತರೆ. ಇಬ್ರು ಕಾರಲ್ಲಿ ಬರ್ಬೇಕಾದ್ರೆ ಕಾರ್ ಬ್ರೇಕ್ ಫೇಲ್ ಆಗೋಯ್ತು. ರೋಡಿಂದ ಕಾಡಿಗೆಲ್ಲ ಹೋಗಿ ಬೆಟ್ಟದಿಂದ ಕೆಳಗೆ ಬರ್ತಾರೆ. ಹೇಗೋ ಯಾರಿಗೂ ಇಕ್ದಂಗೆ ಒಂದು ಫಾರ್ಮ್ ಹತ್ರ ಬಂದು ಕಾರ್ನ ನಿಲ್ಲಿಸ್ತಾರೆ. ಗೀಡೋ ಒಂಥರ ತರ್ಲೆ ವ್ಯಕ್ತಿ, ತುಂಬಾನೇ ಆಕ್ಟಿವ್. ಒಂದು ನಿಮಿಷ ಸುಮ್ನೆ ಇರಲ್ಲ, ಏನಾದ್ರೂ ಮಾಡ್ತಾನೆ ಇರ್ತಾನೆ, ಇಲ್ಲ ಒಂದೇ ಸಮ ಮಾತಾಡ್ತಾನೆ ಇರ್ತಾನೆ. ಈಗ್ಲೂ ಬ್ರೇಕ್ ಸರಿ ಮಾಡ್ಬೇಕಾದ್ರೆ ಇವನು ಒಂದೇ ಸಮ ತಲೆ ತಿಂತಾ ಇರೋದ್ರಿಂದ ಫೆರುಚಿಯೋ ಒಂದು 10 ನಿಮಿಷ ಟೈಮ್ ಕೊಡಪ್ಪ, ನಾನೇ ರಿಪೇರ್ ಮಾಡ್ತೀನಿ ಅಂದಾಗ ಆಯ್ತು ಅಂತ ಗೀಡೋ ಇಲ್ಲೇ ಒಂದು ಮನೆ ಹತ್ರ ಕೈ ತೊಳ್ಕೊಳೋಕೆ ಹೊರಡ್ತಾನೆ. ಈ ಮನೆ ಹತ್ರ ಒಬ್ಳು ಹುಡುಗಿ ಕೂತಿರೋದು ನೋಡಿ ಇವಳನ್ನ ಮಾತಾಡಿಸ್ತಾ ಇದ್ದಾನೆ. ಮತ್ತೆ ತಮಾಷೆಗೆ ನಾನೇ ಈ ಊರಿನ ರಾಜ್ಕುಮಾರ, ಈ ಜಾಗ ಸುತ್ತಮುತ್ತ ಇರೋ ಫಾರ್ಮ್ ಎಲ್ಲ ಕೂಡ ನನ್ನ ಅಂಡರಲ್ಲೇ ಬರೋದು ಅಂತ ಕತೆ ಹೊಡಿಬೇಕಾದ್ರೆ ಇನ್ನೊಬ್ಳು ಹುಡುಗಿ ಮೇಲಿಂದ ಕಿರ್ಚಾಡ್ಕೊಂಡು ಕೆಳಗೆ ಹಾರ್ತಾಳೆ. ಇವಳನ್ನ ಹಿಡ್ಕೊಳಕ್ ಹೋಗಿ ಗೀಡೋ ಕೂಡ ಕೆಳಗೆ ಬೀಳ್ತಾನೆ. ಇದೇ ನೀವು ಮನೆಯಿಂದ ಹೀಗೇನಾ ಬರೋದು ಅಂತ ಕೇಳಿದಾಗ, ಇಲ್ಲ ಕಣಜ ಗೂಡ್ ಕಟ್ಟಿತ್ತು, ತೆಗಿಯೋಕ್ ಹೋಗಿ ಕಚ್ಚಿಸ್ಕೊಂಡೆ, ಅದಕ್ಕೆ ಗಾಬರಿಯಾಗಿ ಕೆಳಗೆ ಹಾರ್ದೆ ಅಂತಾಳೆ ಈ ಹುಡುಗಿ. ಇವಳ ಹೆಸರು ದೋರಾ ಅಂತ. ಈ ಊರು ನನಗೆ ತುಂಬಾನೇ ಇಷ್ಟ ಆಯ್ತು. ಪಾರಿವಾಳಗಳು ಕೆಳಗಿಂದ ಹಾರ್ತವೆ, ಹುಡುಗಿಯರು ಮೇಲಿಂದ ಬೀಳ್ತಾರೆ, ನಾನಂತೂ ಇಲ್ಲೇ ಸೆಟಲ್ ಆಗ್ತೀನಿ ಅಂತ ಮತ್ತೆ ಗೈಡೋ ಕತೆ ಹೊಡಿಯೋಕೆ ಶುರು ಮಾಡಿದಾಗ ಕಾರ್ ರಿಪೇರ್ ಮಾಡಿ ಫೆರುಚಿಯೋ ಒಂದೇ ಸಮ ಹಾರ್ನ್ ಮಾಡ್ತಿದ್ದಾನೆ. ಅದಕ್ಕೆ ನಾನು ಇನ್ನ ಬರ್ತೀನಿ ಅಂತ ಹೊರಟಾಗ ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ದೋರಾ. ಥ್ಯಾಂಕ್ ಯು ಏನು ಬೇಡ, ಒಂದಷ್ಟು ಮೊಟ್ಟೆ ಇದ್ರೆ ಕೊಡಿ ಸಾಕು, ಇವತ್ತು ಊಟದ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಇಲ್ಲೇ ಇಟ್ಟಿದ್ದ ಮೊಟ್ಟೆಗಳನ್ನ ಎತ್ಕೊಂಡು ಹೊರಡ್ತಾನೆ. ಇಲ್ಲಿ ಸ್ನೇಹಿತರೆ ಗೀಡೋನ ಕ್ಯಾರೆಕ್ಟರ್ ಮಾಡಿರೋರು ಮತ್ತೆ ದೋರಾನ ಕ್ಯಾರೆಕ್ಟರ್ ಮಾಡಿರೋರು ಇಬ್ರು ಕೂಡ ರಿಯಲ್ ಲೈಫ್ ಅಲ್ಲಿ ಗಂಡ ಹೆಂಡತಿ. ಸೊ ರಾತ್ರಿ ಅಷ್ಟೊತ್ತಿಗೆ ಇದೇ ಊರಲ್ಲಿ ಇರೋ ಗೀಡೋನ ಅಂಕಲ್ ಎಲಿಜಿಯೋ ಅವರ ಮನೆ ಹತ್ರ ಬರ್ತಾರೆ. ಇವರು ಬರ್ಬೇಕಾದ್ರೆ ಮನೆ ಒಳಗಿಂದ ಒಂದಷ್ಟು ಜನ ಹೊರಗೆ ಓಡ್ ಹೋಗ್ತಾ ಇದ್ದಾರೆ. ಏನಾಯ್ತು ಅಂತ ಮನೆ ಒಳಗೆ ಬಂದು ನೋಡಿದ್ರೆ ಅಂಕಲ್ ಎಲಿಜಿಯೋಗೆ ಹೊಡೆದು ಬೇರೆ ವಸ್ತುಗಳನ್ನೆಲ್ಲ ಹೊಡೆದಾಕಿ ಹೋಗಿದ್ದಾರೆ. ಯಾಕೆ ಅಂದ್ರೆ ಇವರು ಯಹೂದಿ ಅಲ್ವಾ, ಅದಕ್ಕೆ. ಮೊದ್ಲೇ ಹೇಳ್ದಂಗೆ ಹಿಟ್ಲರ್ ತರ ಇಲ್ಲಿನ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿ ಜೊತೆಗೆ ಕೆಲವು ಜನರು ಕೂಡ ತಾವೇ ಸರ್ವಶ್ರೇಷ್ಠ, ಬೇರೆ ಜಾತಿ ಧರ್ಮದವರೆಲ್ಲ ನಮಗಿಂತ ಕೀಳು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಅಂಕಲ್ ಎಲಿಜಿಯೋ ಇದೆಲ್ಲ ಮಾಮೂಲಿ ಬಿಡಿ, ನೀವು ಎಷ್ಟು ದಿನ ಬೇಕಾದ್ರೂ ಇದೇ ಮನೆಯಲ್ಲಿ ಇರ್ಬೋದು ಅಂತ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ತೋರಿಸಿ ಹೋಟೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಅವರು ಹೋಟೆಲ್ ಅಲ್ಲಿ ಹೆಡ್ ವೇಟರ್ ಆಗಿ ಕೆಲಸ ಮಾಡ್ತಾ ಇರೋದು. ಮುಂದಿನ ದಿನ ಗೀಡೋ ಫೆರುಚಿಯೋ ಜೊತೆ ತನ್ನ ಇನ್ನೊಬ್ಬ ಫ್ರೆಂಡ್ ಆರೆಸ್ಟೆನ ಸ್ಟೋರ್ಗೆ ಬರ್ತಾನೆ. ಇವನು ಫರ್ನಿಚರ್ಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡ್ತಾನೆ. ಫೆರುಚಿಯೋ ಕೂಡ ಈ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇಲ್ಲೇ ಕೆಲಸಕ್ಕೆ ಸೇರ್ಕೊಂತಾನೆ. ಮತ್ತೆ ಆರೆಸ್ಟೆಗೆ ಇಬ್ರು ಟ್ವಿನ್ಸ್ ಇದ್ದಾರೆ. ಒಬ್ಬನ ಹೆಸರು ಬೆನಿಟೋ, ಇನ್ನೊಬ್ಬನ ಹೆಸರು ಅಡಾಲ್ಫ್. ಈ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ನಿಮ್ಗೆ ಅನ್ಸ್ತಿದ್ರೆ ಇಟಾಲಿಯ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿ ಮತ್ತೆ ಅಡಾಲ್ಫ್ ಹಿಟ್ಲರ್ನ ಹೆಸರನ್ನೇ ಈ ಟ್ವಿನ್ಸ್ ಗೆ ಇಟ್ಟಿದ್ದಾನೆ ಆರೆಸ್ಟೆ. ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ, ಒಂದ್ ನಿಮಿಷ ಸುಮ್ನೆ ಕುತ್ಕೊಳ್ಳಲ್ಲ, ಏನಾದ್ರೂ ಕಿತಾಪತಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಗೀಡೋಗೆ ಆರೆಸ್ಟೆನ ಹ್ಯಾಟ್ ತುಂಬಾನೇ ಇಷ್ಟ ಆಗೋಯ್ತು. ಅದಕ್ಕೆ ಅವನ ಹ್ಯಾಟ್ ಕತ್ಕೊಂಡು ಇಲ್ಲಿಂದ ಓಡ್ ಹೋಗ್ತಾನೆ. ಗೀಡೋಗೆ ಇಲ್ಲಿ ಬುಕ್ ಸ್ಟೋರ್ ನ ಓಪನ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ಆದ್ರೆ ಓಪನ್ ಮಾಡೋಕೆ ಪರ್ಮಿಷನ್ ಪಡ್ಕೊಳ್ಳೋಕೆ ಅಂತ ಟೌನ್ ಹಾಲ್ ಗೆ ಬಂದಿದ್ದಾನೆ. ಇಲ್ಲಿ ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡ್ಬೇಕಾಗಿರೋ ಆಫೀಸರ್ ರೊಡಾಲ್ಫೋ ಲೇಟ್ ಆಯ್ತು ಹೋಗ್ಬೇಕು ಅಂತ ಹೊಡ್ತಾನೆ.
ಒಂದು ಸೈನ್ ಅಷ್ಟೇ ಅಲ್ವಾ ಮಾಡಿ ಅಂತ ಗೀಡೋ ಕೇಳ್ಕೊಂಡ್ರು ಮಾಡಲ್ಲ. ಇವನು ರಿಸೆಪ್ಷನಿಸ್ಟ್ ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಒಂದು ಸೈನ್ ಮಾಡೋಕೆ ಏನ್ ತೊಂದ್ರೆ, ಇನ್ನ ಎಷ್ಟೊತ್ತು ಕಾಯ್ಬೇಕು ಅಂತ ಹೇಳ್ತಾ ಕಿಟಕಿ ಹತ್ರ ಹೋಗಿ ಮಿಸ್ ಆಗಿ ಫ್ಲವರ್ ಪಾಟ್ ನ ತಳ್ಬಿಡ್ತಾನೆ. ಅದು ಕರೆಕ್ಟ್ ಆಗಿ ಕೆಳಗೆ ಹೋಗ್ತಿದ್ದ ರೊಡಾಲ್ಫೋ ತಲೆ ಮೇಲೆ ಬಿತ್ತು. ಗಾಬರಿಯಾಗಿ ಇವನು ಕೆಳಗೆ ಓಡ್ ಬಂದಾಗ ಕೈಯಲ್ಲಿ ಮೊಟ್ಟೆ ಬೇರೆ ಇಟ್ಕೊಂಡಿದ್ದಾನೆ. ಅದೇ ಫಾರ್ಮ್ ಅಲ್ಲಿ ಇಸ್ಕೊಂಡಿದ್ನಲ್ಲ ಆ ಮೊಟ್ಟೆಗಳನ್ನ ಇನ್ನು ಜೇಬಲ್ಲೇ ಇಟ್ಕೊಂಡಿದ್ದ. ಅವುಗಳು ಹೊಡೆದೋಗಿದಾವ ಇಲ್ವಾ ಅಂತ ಚೆಕ್ ಮಾಡೋಕೆ ಕೈಯಲ್ಲಿ ಇಟ್ಕೊಂಡಿದ್ದ. ರೊಡಾಲ್ಫೋಗೆ ಏನಾಯ್ತು ಅಂತ ನೋಡೋಕೆ ಮೊಟ್ಟೆಗಳನ್ನ ಇವನ ಹ್ಯಾಟ್ ಒಳಗೆ ಇಟ್ಟು ಮಿಸ್ ಆಗಿ ಬಿದ್ದೋಯ್ತು, ಏನು ಆಗಿಲ್ವಾ ಅಂತ ಕೇಳ್ತಿದ್ದಾಗ ನಿನ್ ಬುಕ್ ಸ್ಟೋರ್ ನ ಮರ್ತೋಗ್ಬಿಡು, ನಾನಂತೂ ಇನ್ಯಾವತ್ತೂ ಸೈನ್ ಹಾಕಲ್ಲ ಅಂತ ಹೇಳಿ ಕೋಪದಲ್ಲಿ ಜೋರಾಗಿ ಮೊಟ್ಟೆ ಇಟ್ಟಿರೋ ಹ್ಯಾಟ್ ನ ಹಾಕೊಂಡ. ಎಲ್ಲಾ ಮೊಟ್ಟೆ ಈಗ ಹೊಡೆದೋಯ್ತು ತಲೆ ಮೇಲೆ. ಗೀಡೋ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಇಲ್ಲೇ ಒಬ್ಬ ವ್ಯಕ್ತಿಯ ಸೈಕಲ್ ಕತ್ಕೊಂಡು ಕೊನೆಗೂ ಎಸ್ಕೇಪ್ ಆಗ್ತಾನೆ. ಸ್ಕೂಲ್ ಹತ್ರ ಹಾಗೆ ಸ್ಪೀಡ್ ಆಗಿ ಬಂದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ ಟೀಚರ್ ಮೇಲೆನೆ ಬಿದ್ದ್ಬಿಡ್ತಾನೆ. ಈ ಟೀಚರ್ ಬೇರೆ ಯಾರು ಅಲ್ಲ, ಕಣಜ ಕೈಯಲ್ಲಿ ಕಚ್ಚಿಸ್ಕೊಂಡು ಮೇಲಿಂದ ಕೆಳಗೆ ಹಾರಿದ್ದಲ್ಲ ಅದೇ ದೋರಾ. ಬೇರೆ ಯಾರಾದ್ರೂ ಆಗಿದ್ರೆ ಚಪ್ಪಲಿ ಕೈಗೆ ತಗೊಂತಿದ್ರು, ಆದ್ರೆ ದೋರಾಗೆ ಇವನು ಇಷ್ಟ ಆಗ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ಸ್ಮೈಲ್ ಮಾಡ್ತಾ ಸುಮ್ನೆ ಇದ್ದಾಳೆ. ಇದೇನು ಒಂದ್ಸಲ ನೀನ್ ಬೀಳ್ತೀಯ, ಒಂದ್ಸಲ ನಾನ್ ಬೀಳ್ತೀನಿ, ಏನೋ ಇದೆ ಅನ್ಸುತ್ತೆ, ಇನ್ನೊಂದ್ಸಲ ಭೇಟಿಯಾದಾಗ ಮಾತಾಡೋಣ, ಈಗ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಓಡ್ ಹೋಗ್ತಾನೆ ಗೀಡೋ. ಈಗ ಬುಕ್ ಸ್ಟೋರ್ ಓಪನ್ ಮಾಡೋವರೆಗೂ ಬೇರೆ ಏನಾದ್ರೂ ಕೆಲಸ ಬೇಕಲ್ಲ, ಅದಕ್ಕೆ ಅಂಕಲ್ ಎಲಿಸಿಯೋ ಹೆಡ್ ವೇಟರ್ ಆಗಿ ಕೆಲಸ ಮಾಡ್ತಿರೋ ಹೋಟೆಲ್ ಅಲ್ಲೇ ಇವನು ಕೂಡ ವೇಟರ್ ಆಗಿ ಕೆಲಸಕ್ಕೆ ಸೇರ್ಕೊಂತಾನೆ. ಎಲಿಸಿಯೋನೇ ತಮ್ಮ ಇನ್ಫ್ಲೂಯೆನ್ಸ್ ಇಂದ ಇವನನ್ನ ಸೇರ್ಸ್ಕೊಂಡಿರೋದ್ರಿಂದ ವೇಟರ್ ಆದವನು ಹೇಗೆ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಗೀಡೋ ಮಾತು ಜಾಸ್ತಿ, ಒಂದ್ ಹೇಳು ಅಂದ್ರೆ 4 ಹೇಳ್ತಾನೆ. ಮತ್ತೆ ಕಸ್ಟಮರ್ಸ್ ಮುಂದೆ ಹೇಗೆ ತಲೆ ಬಾಗ್ಬೇಕು ಅಂತ ತಲೆ ನೆಲಕ್ಕೆ ಟಚ್ ಆಗೋವರೆಗೂ ಬಗ್ಗಿ ತೋರಿಸಿದಾಗ ವೇಟರ್ ಅಂದ್ರೆ ಸೇವಕ ಅಲ್ಲ ಕಣಪ್ಪ, ವೇಟರ್ ನ ಕೆಲಸ ಕೂಡ ಒಂದು ಆರ್ಟ್ ಇದ್ದಂಗೆ. ದೇವರು ಮನುಷ್ಯರಿಗೋಸ್ಕರ ಏನೆಲ್ಲ ಮಾಡ್ತಾರೆ, ಹಾಗಂತ ದೇವರು ಸೇವಕ ಆಗೋಗ್ತಾರ, ಅದೇ ರೀತಿ ನೀನು ಕೂಡ ಸೇವಕ ಅಲ್ಲ ಅಂತ ಹೇಳ್ತಾರೆ ಅಂಕಲ್ ಎಲಿಸಿಯೋ. ಸೊ ಹೀಗೆ ನಡೀತಾ ಇರುತ್ತೆ. ಅವಾಗವಾಗ ತಮಗೆ ಗೊತ್ತಿಲ್ದಂಗೆ ದೋರಾ ಮತ್ತೆ ಗೀಡೋ ಇಬ್ರು ಭೇಟಿ ಆಗೋದು, ಸ್ವಲ್ಪ ಹೊತ್ತು ಮಾತಾಡೋದು, ಜೊತೆಗೆ ಟೌನ್ ಹಾಲ್ ನ ರೊಡಾಲ್ಫೋ ಇಂದ ತಲೆ ಮರೆಸ್ಕೊಂಡು ಓಡಾಡೋದು ಎಲ್ಲ ನಡೀತಾ ಇದೆ. ಒಂದಿನ ಹೋಟೆಲ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಡಾಕ್ಟರ್ ಲೆಸಿಂಗ್ ಅನ್ನೋ ಫಿಸಿಷಿಯನ್ ನ ಭೇಟಿ ಆಗ್ತಾನೆ. ಇವರಿಗೆ ಒಗಟನ್ನ ಬಿಡಿಸೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಒಗಟು ಬಿಡಿಸೋದ್ರಲ್ಲಿ ಗೀಡೋ ಎಕ್ಸ್ಪರ್ಟ್. ಡಾಕ್ಟರ್ ಲೆಸಿಂಗ್ ಹೇಳಿದ ಒಗಟುಗಳಿಗೆಲ್ಲ ಸರಿಯಾದ ಉತ್ತರ ಕೊಡ್ತಾ ಇದ್ದಾನೆ. ಅದೇ ಒಂದು ಒಗಟು ಇವನು ಕೂಡ ಕೇಳ್ತಾನೆ, ಆದ್ರೆ ಇವ್ರಿಗೆ ಉತ್ತರ ಗೊತ್ತಾಗ್ತಿಲ್ಲ. ನಾನು ಈ ಒಗಟನ್ನ ಬಿಡಿಸಿ ನಿನಗೆ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡು ಅಂತ ಇವನು ಊಟ ತಂದಿದ್ದ, ಊಟ ಮಾಡೋದು ಇಲ್ಲ. ಇದೇ ಸಮಯಕ್ಕೆ ರೋಮ್ ಇಂದ ಗವರ್ಮೆಂಟ್ ಅಫಿಷಿಯಲ್ ಒಬ್ರು ಬರ್ತಾರೆ ಊಟ ಮಾಡೋಕೆ. ನಾಳೆನೇ ಅವರು ಸ್ಕೂಲ್ ನ ಇನ್ಸ್ಪೆಕ್ಷನ್ ಗೆ ಹೊರಟಿದ್ದಾರೆ, ಹಾಗಾಗಿ ಹೋಟೆಲ್ ಕ್ಲೋಸ್ ಆಗೋ ಸಮಯ ಆಗಿದ್ರು ಕೂಡ ಏನಾದ್ರೂ ಮಾಡಿ ಊಟ ಕೊಟ್ರೆ ಟಿಪ್ಸ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಹೇಗೆ ಗವರ್ಮೆಂಟ್ ಅಫಿಷಿಯಲ್ ನ ಮ್ಯಾನಿಪುಲೇಟ್ ಮಾಡ್ತಾನೆ ಅಂದ್ರೆ, ಇವನು ಡಾಕ್ಟರ್ ಲೆಸಿಂಗ್ಗೆ ಅಂತ ಊಟ ತಂದಿದ್ನಲ್ಲ ಅದರಲ್ಲಿ ಏನಿದೆಯೋ ಅದನ್ನೇ ಆರ್ಡರ್ ಮಾಡೋ ಹಾಗೆ ಕನ್ವಿನ್ಸ್ ಮಾಡಿ ಆರ್ಡರ್ ಮಾಡ್ತಿದ್ದಂಗೆ 2 ಸೆಕೆಂಡ್ಗೆ ಊಟ ತಂದು ಇಡ್ತಾನೆ. ಇವರೇ ಶಾಕ್ ಆಗೋಗ್ತಾರೆ, ಇದನ್ನು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟ್ರಲ್ಲಿ ಎಲ್ಲಾ ತಗೊಂಡ್ ಬಂದಲ್ಲ ಅಂತ. ಇವರ ಹತ್ರ ಗೀಡೋ ಮಾತಾಡಬೇಕಾದ್ರೆ ನಾಳೆ ಇವರು ಸ್ಕೂಲ್ಗೆ ಹೋಗ್ತಾ ಇದಾರೆ ಅಂತ ಗೊತ್ತಾಗಿ ಇವ್ರಿಗಿಂತ ಮುಂಚೆನೆ ಸ್ಕೂಲ್ ನ ಇನ್ಸ್ಪೆಕ್ಷನ್ಗೆ ಅಂತ ಬಂದಿರೋ ಇನ್ಸ್ಪೆಕ್ಟರ್ ತರ ಸ್ಕೂಲ್ಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಸ್ಕೂಲ್ ಅಲ್ಲಿ ಇರೋ ದೋರಾನ ಮೀಟ್ ಮಾಡಬಹುದಲ್ಲ. ಮುಂದಿನ ದಿನ ಈ ಗವರ್ಮೆಂಟ್ ಅಫಿಷಿಯಲ್ಗೂ ಮುಂಚೆನೆ ಅಂದ್ರೆ ಇನ್ಸ್ಪೆಕ್ಷನ್ ಗೆ ಬಂದಿರೋ ಇನ್ಸ್ಪೆಕ್ಟರ್ ಗಿಂತ ಮುಂಚೆನೆ ಅವರ ತರ ಇಟಾಲಿಯನ್ ಫ್ಲಾಗ್ ನ ರೀತಿ ಇರೋ ರಿಬ್ಬನ್ ನ ಹಾಕೊಂಡು ಸ್ಕೂಲ್ಗೆ ಬರ್ತಾನೆ. ಈ ಸ್ಯಾಶ್ ಅನ್ನ ಅಂದ್ರೆ ರಿಬ್ಬನ್ ನ ಹೇಗ್ ಹಾಕೊಳ್ಳೋದು ಅಂತ ಕೂಡ ಗೊತ್ತಾಗಿಲ್ಲ. ಭುಜದ ಮೇಲಿಂದ ಬಂದು ಸೊಂಟದ ಪಕ್ಕದಲ್ಲಿ ಹೋಗ್ಬೇಕಾಗಿತ್ತು, ಆದ್ರೆ ಕಾಲ್ ಸಂದಿಯಿಂದ ಒಳ್ಳೆ ಅಂಡರ್ವೇರ್ ತರ ಹಾಕೊಂಡ್ ಬಂದಿದ್ದಾನೆ. ಬರ್ತಿದ್ದಂಗೆ ಸೀದಾ ದೋರಾ ಹತ್ರ ಹೋಗಿ ಶುಭೋದಯ ರಾಜ್ಕುಮಾರಿ ಅವ್ರಿಗೆ ಅಂತ ಅಂತಿದ್ದಂಗೆ ಪ್ರಿನ್ಸಿಪಲ್ ಅವರಲ್ಲ ಸರ್ ನಾನು, ಬನ್ನಿ ಅಂತ ಪ್ರಿನ್ಸಿಪಲ್ ಇವನನ್ನ ಕರೆದು ಎಲ್ಲಾ ಟೀಚರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟೀಚರ್ಸ್ ನ ನಿಜವಾದ ಇನ್ಸ್ಪೆಕ್ಟರ್ ತರ ಮಾತಾಡಿಸಿ ಕೊನೆಗೆ ಮತ್ತೆ ದೋರಾ ಹತ್ರ ಬಂದು ಭಾನುವಾರ ಫ್ರೀ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ ನಾಟಕ ನೋಡೋಕೆ ಅಂತೇಳಿ. ಈ ವಯೊಂದ್ ಯಾಕೋ ಜಾಸ್ತಿ ಆಯ್ತು ಅಂತ ಪ್ರಿನ್ಸಿಪಲ್ ಮಕ್ಕಳಿಗೆ ಈ ಇನ್ಸ್ಪೆಕ್ಟರ್ ಸ್ಕೂಲ್ ನ ಇನ್ಸ್ಪೆಕ್ಷನ್ ಗೆ ಬಂದಿರೋದು ಅಷ್ಟೇ ಅಲ್ಲ, ರೇಸ್ ಮ್ಯಾನಿಫೆಸ್ಟೋ ಬಗ್ಗೆ ಕೂಡ ಹೇಳ್ತಾರೆ. ಹೇಗೆ ನಾವು ಇಟಾಲಿಯನ್ಸ್ ಎಲ್ಲರಿಗಿಂತ ಮೇಲೂ ನಮ್ಮದೇ ಉನ್ನತ ಮತ್ತೆ ಶ್ರೇಷ್ಠ ಜನಾಂಗ, ಬೇರೆಯವರೆಲ್ಲ ನಮ್ಗಿಂತ ಕೀಳಾದವರು, ಈ ವಿಷಯದ ಬಗ್ಗೆ ನಮ್ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಅಂದ್ರೆ ಸ್ಕೂಲ್ ಮಕ್ಕಳಿಗೆನೆ ಜಾತಿ ತಾರತಮ್ಯ ಸರಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಗವರ್ಮೆಂಟ್ ಆ ರೀತಿ ಇರೋದು. ಅಂದ್ರೆ ಸರ್ವಾಧಿಕಾರಿ ಇದನ್ನಲ್ಲ, ಬೆನಿಟೋ ಮುಸೋಲಿನಿ ಹಿಟ್ಲರ್ ನ ರೀತಿ ಯಹೂದಿಗಳನ್ನ ಹುಡುಕಿ ಸಾಯಿಸ್ತಿಲ್ಲ ಅಂದ್ರು. ಈ ರೇಸ್ ಮ್ಯಾನಿಫೆಸ್ಟೋನ ಮಾಡಿ ಇಟಾಲಿಯನ್ಸ್ ಆರ್ಯನ್ ಜನಾಂಗಕ್ಕೆ ಸೇರ್ತೀವಿ, ನಾವೇ ಸರ್ವಶ್ರೇಷ್ಠ, ಹಾಗಾಗಿ ಯಹೂದಿಗಳು ಮತ್ತೆ ಇಟಾಲಿಯನ್ಸ್ ನ ಬಿಟ್ಟು ಬೇರೆ ಯಾರ್ಯಾರಿದಾರೋ ಅವರಿಂದ ಅವರಿಗೆ ಸಿಗ್ಬೇಕಾಗಿರೋ ಹಕ್ಕುಗಳನ್ನ ಕಿತ್ಕೊಂತಾರೆ. ಗವರ್ಮೆಂಟ್ ಕೆಲಸ, ಬ್ಯಾಂಕ್ ಅಲ್ಲಿ, ಮಿಲಿಟರಿಯಲ್ಲಿ ಕೆಲಸ ಕೊಡಲ್ಲ. ಇಟಾಲಿಯನ್ಸ್ ಮತ್ತೆ ಯಹೂದಿಗಳು ಮದ್ವೆ ಆಗೋ ಹಾಗಿಲ್ಲ, ಎಜುಕೇಶನ್ ಕೊಡ್ತಿರಲ್ಲ, ಏನು ಇಲ್ಲ. ಆಗ ಇಷ್ಟೆಲ್ಲ ಇಲ್ದೆ ಬದುಕುವಂತ ಪರಿಸ್ಥಿತಿ ಬಂದಿತ್ತು ಯಹೂದಿಗಳಿಗೆ. ಸೊ ಈಗ ಈ ಟಾಪಿಕ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೀಡೋಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವರೆಲ್ಲರ ಮನಸ್ಥಿತಿಯನ್ನೇ ತಮಾಷೆ ಮಾಡೋಕೆ ಶುರು ಮಾಡ್ತಾನೆ. ನೋಡಿ ನನ್ನ ಕಿವಿ ಹೇಗಿದೆ ಅಂತ, ಈ ರೀತಿ ಕಿವಿ ಇದ್ರೆ ನಾವು ಶ್ರೇಷ್ಠ ಜನಾಂಗಕ್ಕೆ ಸೇರ್ದವ್ರು ಅಂತ ಮಕ್ಕಳಿಗೆ ಹೇಳ್ತಾನೆ. ಆಮೇಲೆ ಶರ್ಟ್ ಪ್ಯಾಂಟ್ ಎಲ್ಲ ಬಿಚ್ಚಿ ನೋಡಿ ಇದು ಬೆಲಿ ಬಟನ್ ಈ ತರ ತೂತಾ ಇರ್ಬೇಕು, ನೋಡಿ ಬೈಸೆಪ್ಸ್ ಟ್ರೈಸೆಪ್ಸ್ ಕಾಲು ತೊಡೆ ಎಲ್ಲ ಹೇಗಿದೆ ಅಂತ, ಹೀಗಿದ್ರೆ ಮಾತ್ರ ನಾವು ಆರ್ಯನ್ ಜನಾಂಗಕ್ಕೆ ಸೇರ್ತೀವಿ
ಅಂತ ತಮಾಷೆ ಮಾಡ್ತಾ ಇದ್ದಾನೆ. ಇವನು ಹೇಳ್ತಿರೋದರ ಅರ್ಥ ಏನಂದ್ರೆ ನಾವೆಲ್ಲರೂ ಮನುಷ್ಯರು ಹೇಗಿರ್ಬೇಕೋ ಹಾಗೆ ಇದ್ದೀವಿ, ಆದ್ರೆ ಕೇವಲ ಬೇರೆ ಜಾತಿ ಬೇರೆ ಧರ್ಮ ಆಗಿರೋದ್ರಿಂದ ಮನುಷ್ಯರನ್ನೇ ಕೀಳು ಅಂತ ಹೇಳ್ತಾ ಇದ್ದಾರೆ. ಜನ ತಮಗೆ ತಾವೇ ಜಾತಿ ಧರ್ಮ ಎಲ್ಲ ಉಟ್ಟಾಕೊಂಡಿರ್ಬೋದು, ಆದ್ರೆ ಮನುಷ್ಯ ಹೇಗಿರ್ಬೇಕೋ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಇರೋದು. ಏನೇ ಆಚಾರ ವಿಚಾರ ಬೇರೆ ಆದ್ರೂ ಮನುಷ್ಯ ಮನುಷ್ಯನೇ. ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರು ಬೇರೆ ಬೇರೆ ಪ್ರಾಣಿಗಳ ರೀತಿ ಇಲ್ಲ ಅನ್ನೋದನ್ನ ಈ ರೀತಿ ತಮಾಷೆಯಾಗಿ ಹೇಳ್ಬೇಕಾದ್ರೆ ಇಲ್ಲಿಗೆ ಒರಿಜಿನಲ್ ಇನ್ಸ್ಪೆಕ್ಟರ್ ಬಂದ್ಬಿಟ್ರು. ಹಾಗಾಗಿ ಕಿಟಕಿಯಿಂದನೇ ಹಾರಿ ಎಸ್ಕೇಪ್ ಆಗ್ಬಿಡ್ತಾನೆ. ಭಾನುವಾರ ಥಿಯೇಟರ್ ಅಲ್ಲಿ ನಾಟಕ ನೋಡೋಕೆ ಹೋಗ್ತೀನಿ ಅಂತ ದೋರಾ ಹೇಳಿದ್ಲಲ್ಲ, ಅದಕ್ಕೆ ಇವನು ಕೂಡ ಥಿಯೇಟರ್ಗೆ ಬಂದಿದ್ದಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ದೋರಾ ಮತ್ತೆ ಟೌನ್ ಹಾಲ್ ಅಲ್ಲಿ ಇದ್ದ ಆಫೀಸರ್ ರೊಡಾಲ್ಫೋ ಇಬ್ರು ಜೊತೆಯಲ್ಲೇ ಇದ್ದಾರೆ. ಹಾಗಂತ ದೋರಾ ಇವನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಅಲ್ಲ, ದೋರಾಳ ಫ್ಯಾಮಿಲಿ ಅವರು ರೊಡಾಲ್ಫೋ ಗವರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಅಂತ ಅವನ ಜೊತೆ ಮದುವೆ ಮಾಡೋಕೆ ನೋಡ್ತಿದ್ದಾರೆ. ಗೀಡೋ ದೋರಾನ ನೋಡ್ತಾ ಇದ್ದಾನೆ, ಅವಳು ಕೂಡ ನೋಡ್ತಾಳೆ ಅಂತ ಕಾಯ್ತಿದ್ದಾಗ ಪಕ್ಕದಲ್ಲೇ ಕೂತಿರೋ ಮಹಿಳೆ ಇವನ್ ಯಾಕೋ ನನ್ನೇ ನೋಡ್ತಾವನಲ್ಲ ಅನ್ಕೊಂಡು ಏನಪ್ಪ ವಿಷಯ ಅಂತ ಕೇಳ್ತಾಳೆ. ಏನಿಲ್ಲ, ನನಗೆ ಎಡಗಡೆ ಕಿವಿ ಮಾತ್ರ ಕೇಳಿಸೋದು, ಅದಕ್ಕೆ ಈ ಕಡೆ ಟರ್ನ್ ಆಗಿದ್ದೀನಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ದೋರಾ ಈ ಕಡೆ ನೋಡು ನೋಡು ಅಂತ ಕೈ ಆಡಿಸ್ತಾ ಇದ್ದಾನೆ. ಇವನ ಹ್ಯಾಂಡ್ ಸಿಗ್ನಲ್ ನೋಡಿ ಪಕ್ಕದಲ್ಲಿರೋ ಮಹಿಳೆ ತಪ್ಪು ತಿಳ್ಕೊಂಡು ಸ್ಮೈಲ್ ಮಾಡ್ತಿದ್ದಾಗ ಯಾಕೋ ಮೇಲೆ ಸಿಗ್ನಲ್ ಕಳ್ಸಿದ್ರೆ ಇಲ್ಲಿ ರಿಸೀವ್ ಆಗ್ತಿದೆಯಲ್ಲ ಅಂತ ಅನ್ಕೊಂಡು ಸುಮ್ನೆ ಕುತ್ಕೊಂತಾನೆ. ನಾಟಕ ಎಲ್ಲ ಆದ್ಮೇಲೆ ರೊಡಾಲ್ಫೋ ಒಬ್ರು ಮನೆಗೆ ಊಟಕ್ಕೆ ಹೋಗೋಣ ಅಂತ ದೋರಾಗೆ ಕೇಳ್ತಾ ಇದ್ದಾನೆ. ಆದ್ರೆ ಇವಳಿಗೆ ಎಲ್ಲಿಗೂ ಹೋಗೋಕೆ ಇಷ್ಟ ಇಲ್ಲ. ಇವಳೇನೇ ಅಂದ್ರೂ ಇವಳ ಇಷ್ಟ ಕಷ್ಟ ಯಾರು ಕೇಳ್ತಾರೆ, ಬರ್ಲೇಬೇಕು ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೊರಟಿದ್ದಾನೆ. ಹೊರಗೆ ಮಳೆ ಬೇರೆ ಬರ್ತಿದೆ. ಕಾರ್ ಥಿಯೇಟರ್ ಮುಂದೆನೆ ತಗೊಂಡ್ ಬರೋಕೆ ಅಂತ ರೊಡಾಲ್ಫೋ ಹೋದಾಗ ಗೀಡೋ ತಕ್ಷಣ ಫೆರುಚಿಯೋ ಹತ್ರ ಇವನ ಕಾರ್ ಇಸ್ಕೊಂಡ್ ಹೋಗಿ ರೊಡಾಲ್ಫೋಗಿಂತ ಮುಂಚೆನೆ ಕಾರ್ ತಗೊಂಡ್ ಬರ್ತಾನೆ. ದೋರಾ ಕೂಡ ಸೀದಾ ಹೋಗಿ ಕಾರ್ ಹತ್ತಿ ಕುತ್ಕೊಂತಾಳೆ. ಯಾಕಂದ್ರೆ ಫೆರುಚಿಯೋ ಮತ್ತೆ ರೊಡಾಲ್ಫೋ ಇಬ್ಬರ ಹತ್ರನು ಒಂದೇ ರೀತಿ ಕಾರ್ ಇರೋದು. ಫೆರುಚಿಯೋದು ಸ್ವಲ್ಪ ಹಳೇದಾಗಿದೆ ಅಷ್ಟೇ. ದೋರಾ ರೊಡಾಲ್ಫೋ ಮೇಲೆ ಕೋಪ ಮಾಡ್ಕೊಂಡಿದ್ಲಲ್ಲ, ಹಾಗಾಗಿ ಇವಳ ಪಕ್ಕ ಡ್ರೈವರ್ ಸೀಟ್ ಅಲ್ಲಿ ಯಾರಿದ್ದಾರೆ ಅಂತ ತಿರ್ಗೂ ನೋಡಲ್ಲ, ಕೇವಲ ಬೈಕೊಂತ ಇದ್ದಾಳೆ. ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂದ್ರೆ ಯಾರ್ಯಾರ ಮನೆಗೋ ಕರ್ಕೊಂಡ್ ಹೋಗ್ತೀಯಾ, ನನಗೆ ಇಷ್ಟ ಇಲ್ಲ ಅಂತ ಎಷ್ಟ್ ಸಲ ಹೇಳೋದು ಅಂತ ಬೈದು ಪಕ್ಕ ನೋಡಿ ಗಾಬರಿ ಆಗೋಗ್ತಾಳೆ. ನೀನ್ ಇಲ್ಲಿಗೆ ಹೇಗ್ ಬಂದೆ, ನನಗೆ ಉತ್ತರ ಕೊಡ್ಲೇಬೇಕು ಅಂತ ಕೇಳಿದಾಗ ನನ್ ಪಾಡಿಗೆ ನಾನಿದ್ದಾಗ ಮೇಲಿಂದ ನನ್ ಮೇಲೆ ಬಿದ್ದೆ, ಅದಾದ್ಮೇಲೆ ನಾನು ಸೈಕಲ್ ಇಂದ ಬಂದು ಬೇರೆ ಎಲ್ಲರನ್ನ ಬಿಟ್ಟು ನಿನ್ ಮೇಲೆ ಬಿದ್ದೆ. ಸ್ಕೂಲಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಅಲ್ಲೂ ಕೂಡ ನೀನು ಇದ್ದೆ, ಇತ್ತೀಚೆಗೆ ಕನ್ಸಲ್ಲೂ ಕೂಡ ಬರ್ತಿದ್ಯಾ, ಮೋಸ್ಟ್ಲಿ ನಿನಗೆ ನನ್ ಮೇಲೆ ಪ್ರೀತಿ ಆಗಿರ್ಬೇಕು ಅಂತಾನೆ ಗೀಡೋ. ಮುಂದೆ ನೋಡಿದ್ರೆ ಮಳೆಯ ಕಾರಣದಿಂದ ಏನು ಕಾಣ್ತಾನೆ ಇಲ್ಲ. ವೈಪರ್ ಆನ್ ಮಾಡೋದು ಹೇಗೆ ಅಂತ ಗೀಡೋ ಇವಳಿಗೆನೆ ಕೇಳ್ತಾ ಇದ್ದಾನೆ. 10 ನಿಮಿಷದಿಂದ ಕಾರ್ ಓಡಿಸೋದು ಕಲ್ತಿದ್ದು ಅಂತ ಬೇರೆ ಹೇಳ್ತಿದ್ದಾನೆ. ಕೊನೆಗೆ ಹೇಗ್ ಬೇಕೋ ಹಾಗೆ ಡ್ರೈವ್ ಮಾಡ್ಕೊಂಡ್ ಬಂದು ಕಾರ್ ಕ್ರಾಶ್ ಮಾಡಿ ನಿಲ್ಲಿಸ್ತಾನೆ. ಟಾಪ್ ಎಲ್ಲ ಹಾರೋಯ್ತು, ಸ್ಟೇರಿಂಗ್ ಕಿತ್ಕೊಂಡು ಕೈಗ್ ಬಂತು. ಕಾರಲ್ಲೇ ಇದ್ದ ಪಿಲೋನ ಸ್ಟೇರಿಂಗ್ ಮೇಲೆ ಇಟ್ಟು ಸಸ್ತಾ ಛತರಿ ಮಾಡಿ ಇವಳಿಗೆ ಕೊಡ್ತಾನೆ. ನಂತರ ಇವಳನ್ನ ಕಾರಿಂದ ಹೊರಗೆ ಇಳಿಸ್ಕೋಬೇಕಾದ್ರೆ ಇವಳ ಬಟ್ಟೆ ಸಿಗಾಕೊಂಡು ಹಿಂದೆ ಪೂರ್ತಿ ಹರಿದೋಯ್ತು. ಆದ್ರೆ ಇವಳಿಗೆ ಗೊತ್ತೇ ಆಗಲ್ಲ. ಇವಳ ಕಾಲು ಗಲೀಜಾಗುತ್ತೆ ಅಂತ ಕಾರಲ್ಲೇ ಇದ್ದ ರೆಡ್ ಕಾರ್ಪೆಟ್ ನ ಹಾಸಿ ಇದರ ಮೇಲೆ ಕರ್ಕೊಂಡ್ ಬರ್ತಾನೆ. ಇದನ್ನೆಲ್ಲ ಇವನ ಫ್ರೆಂಡ್ ಆರೆಸ್ಟೆಯ ಅಂಗಡಿಗೆ ಫೆರುಚಿಯೋ ತಗೊಂಡ್ ಹೋಗ್ತಾ ಇದ್ದಿದ್ದು. ಇವನು ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಮಳೆ ಬೀಳ್ದೇ ಇರೋ ಜಾಗದಲ್ಲಿ ಇಬ್ರು ನಿಂತಿದ್ದಾಗ ದೋರಾಳ ಬಟ್ಟೆ ಹರಿದೋಗಿರೋದು ಗೀಡೋ ನೋಡ್ದ. ತುಂಬಾನೇ ಮಳೆ ಬರ್ತಾ ಇದೆ, ತಂಪಾಗಿ ಗಾಳಿ ಬೀಸ್ತಾ ಇದೆ, ಆದ್ರೂ ಕೂಡ ಹಿಂದೆ ತಣ್ಣಗಾಗ್ತಿಲ್ವಾ ಅಂತ ಕೇಳಿದಾಗ ದೋರಾಗೆ ಬಟ್ಟೆ ಹರಿದೋಗಿರೋದು ಅರಿವಾಯ್ತು. ಅದಕ್ಕೆ ಛತ್ರಿ ತರ ಹಿಡ್ಕೊಂಡ್ ಬಂದಿದ್ದ ಪಿಲೋನ ಹಿಂದಕ್ಕೆ ಹಿಡ್ಕೊಂಡು ದೋರಾಳ ಮನೆ ಹತ್ರ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಮಳೆ ಕಡಿಮೆ ಆಯ್ತು ಅಂತ. ಈಗ ನಾವು ಗೀಡೋ ಏನಾದ್ರೂ ಒಂದು ವಿಷಯ ಇಟ್ಕೊಂಡು ಹೇಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾನೆ, ಹೇಗೆ ಅದೇ ವಿಷಯದ ಸುತ್ತ ಒಂದು ಕಥೆಯನ್ನ ಕಟ್ತಾನೆ ಅಂತ ನೋಡ್ತೀವಿ. ಯಾಕಂದ್ರೆ ಮುಂದೆ ಮೂವಿಯಲ್ಲಿ ಇವನ ಈ ಸ್ಕಿಲ್ಸ್ ಇವನಿಗೆ ಸಹಾಯ ಆಗೋದು. ಇಬ್ರು ಹಾಗೆ ಮಾತಾಡ್ತಾ ಹೇಗೆ ದೋರಾ ಅವ್ರ ಅಪ್ಪ ಇವಳ ಮಾತು ಕೇಳ್ತಿರ್ಲಿಲ್ಲ, ಎಲ್ಲ ಅವರು ಹೇಳ್ದಂಗೆ ಆಗ್ಬೇಕಾಗಿತ್ತು, ಅವರು ಹೇಳಿದ್ದಕ್ಕೆಲ್ಲ ಹೌದು ಅಂತಾನೆ ಹೇಳ್ಬೇಕಾಗಿತ್ತು ಅಂತ ದೋರಾ ಹೇಳ್ತಾ ಇದ್ದಾಳೆ. ನಾನು ಹೌದು ಅಂತ ಹೇಳೋಕೆ ಒಂದು ಸರಿಯಾದ ಕೀ ಬೇಕು ಅಷ್ಟೇ ಅಂದಾಗ ಯಾವ ಕೀ ಅಂತ ಕೇಳ್ತಾನೆ ಗೀಡೋ. ಅದು ಸ್ವರ್ಗದಲ್ಲಿ ಇರೋರ್ಗೆ ಗೊತ್ತು ಅಂತ ತಮಾಷೆಗೆ ಇವಳು ಹೇಳ್ತಾಳೆ. ಆದ್ರೆ ಗೀಡೋ ಸ್ವರ್ಗದಲ್ಲಿ ಇರೋ ಜೀಸಸ್ ಅವ್ರ ಅಮ್ಮ ಮೇರಿಗೇನೆ ಆ ಕೀ ಕೇಳೋಣ ಅಂತ ಮೇರಿ ಕೀ ಅಂತ ಜೋರಾಗಿ ಕೂಗ್ತಿದ್ದಂಗೆ ಇವನ ಕೈಗೇನೆ ಬಂದು ಬೀಳುತ್ತೆ. ಇದ್ ಹೇಗೆ ಸಾಧ್ಯ ಆಯ್ತು ಅಂತ ಇವಳಿಗೆ ಗೊತ್ತಾಗಲ್ಲ. ಆದ್ರೆ ನಮ್ಗೆ ಗೊತ್ತಾಗುತ್ತೆ, ಇವರಿಬ್ರು ಈಗ ಒಂದು ಮನೆ ಹತ್ರ ನಿಂತಿದಾರಲ್ಲ, ಪ್ರತಿದಿನ ಈ ಮನೆಯಲ್ಲಿ ವಾಸವಾಗಿರೋ ವ್ಯಕ್ತಿ ತನ್ನ ಹೆಂಡತಿ ಮೇರಿನ ಕರೆದು ಕೀ ಇಸ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ಗೀಡೋ ಗಮನಿಸಿದ್ದ. ಅದಕ್ಕೆ ಈಗ್ಲೂ ಮೇರಿ ಕೀ ಅಂತ ಕೇಳ್ತಿದ್ದಂಗೆ ಒಳಗಿಂದನೇ ಮಹಿಳೆ ಕೀನ ಬಿಸಾಕಿದ್ದಾಳೆ, ತನ್ನ ಗಂಡ ಅನ್ಕೊಂಡು. ಇಲ್ಲಿಂದ ಮುಂದೆ ಹೊರಟಾಗ ಗೀಡೋ ಐಸ್ ಕ್ರೀಮ್ ತಿನ್ನೋಣ ಅಂತ ಕೇಳ್ತಿದ್ದಾನೆ. ಆದ್ರೆ ಈಗ ಬೇಡ ಅಂತ ಇವಳು ಹೇಳ್ದಾಗ ಇಲ್ಲೇ ಹೋಟೆಲ್ ಹತ್ರ ಡಾಕ್ಟರ್ ಲೆಸ್ಸಿಂಗ್ ನಿಂತಿರೋದು ಇವನು ನೋಡ್ತಾನೆ. ಡಾಕ್ಟರ್ ಲೆಸ್ಸಿಂಗ್ ಕೂಡ ಇವನನ್ನ ನೋಡಿ ಹತ್ರ ಬರ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಗೀಡೋ ದೋರಾಗೆ ಆಯ್ತು ಐಸ್ ಕ್ರೀಮ್ ಯಾವಾಗ ತಿನ್ಬೇಕು ಅಂತ ಕೂಡ ಮೇರಿನ ಕೇಳ್ತೀನಿ ತಾಳು ಅಂತ ಕೇಳ್ಕೋಬೇಕಾದ್ರೆ 7 ಸೆಕೆಂಡ್ಸ್ ಅಂತ ಡಾಕ್ಟರ್ ಲೆಸ್ಸಿಂಗ್ ಬಂದು ಹೇಳಿ ಹೋಗ್ತಾರೆ. ಯಾಕಂದ್ರೆ ಅವತ್ತು ಹೋಟೆಲ್ ಅಲ್ಲಿ ಇವರಿಗೆ ಗೀಡೋ ಒಂದು ಒಗಟನ್ನ ಬಿಡ್ಸೋಕೆ ಹೇಳಿದ್ನಲ್ಲ, ಅದರ ಉತ್ತರ 7 ಸೆಕೆಂಡ್ಸ್ ಆಗಿತ್ತು. ಈಗ ಇವನನ್ನ ನೋಡಿದ್ರಲ್ಲ, ಹಾಗಾಗಿ ಬಂದು ಉತ್ತರ ಹೇಳಿದ್ರು. ಈ ವಿಷಯ ಗೊತ್ತಿಲ್ಲದೆ ಇರೋ ದೋರಾ ಮತ್ತೆ ಶಾಕ್ ಆಗಿದ್ದಾಳೆ. ಕೊನೆಗೂ ಐಸ್ ಕ್ರೀಮ್ ತಿನ್ಕೊಂಡು ಮನೆ ಹತ್ರ ಬಂದಾಗ ಗೀಡೋ ತಾನು ಇವಳನ್ನ ಪ್ರೀತಿಸ್ತಾ ಇರೋ ವಿಷಯ ಹೇಳ್ತಾನೆ. ಆದ್ರೆ ದೋರಾ ಈಗ್ಲೇ ಏನು ಹೇಳಲ್ಲ.
ನಿನ್ ಬಟ್ಟೆ ಎಲ್ಲ ನನ್ ಕಡೆಯಿಂದ ಒದ್ದೆ ಆಗೋಯ್ತು ಅಂತ ಹೇಳ್ತಿದ್ದಾಳೆ. ಇದೇ ಸಮಯಕ್ಕೆ ಇಲ್ಲೇ ಇವನ ಫ್ರೆಂಡ್ ಆರೆಸ್ಟೇ ಹೋಗ್ತಿರೋದು ನೋಡಿ ಗೀಡೋ ಬಟ್ಟೆ ಪರವಾಗಿಲ್ಲ, ಹ್ಯಾಟ್ ಕೂಡ ಒದ್ದೆ ಆಗೋಗಿದೆ, ಬೇರೆ ಹ್ಯಾಟ್ ನ ಕೂಡ ಮೇರಿನೇ ಕೇಳ್ಬೇಕು ಅನ್ಬೇಕಾದ್ರೆ ನಾನೇ ಕೇಳ್ತೀನಿ ಅಂತ ದೋರಾನೇ ಕೇಳ್ಕೊಂತಾಳೆ. ಹಿಂದೆನೆ ಆರೆಸ್ಟೇ ಬಂದು ಇವನ ಹ್ಯಾಟ್ ತೆಕ್ಕೊಂಡು ತನ್ನ ಹ್ಯಾಟ್ ಇವನಿಗೆ ಹಾಕಿ ಹೋಗ್ತಾನೆ. ಯಾಕಂದ್ರೆ ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ಮೊದ್ಲೇ ಗೀಡೋ ಆರೆಸ್ಟೇನ ಹ್ಯಾಟ್ ಕತ್ಕೊಂಡು ಬಂದಿದ್ದ. ಸೊ ಇದೆಲ್ಲ ಆದ್ಮೇಲೆ ಒಂದಿನ ಗೀಡೋ ಕೆಲಸ ಮಾಡೋ ಹೋಟೆಲ್ ಅಲ್ಲೇ ಒಂದು ಎಂಗೇಜ್ಮೆಂಟ್ ಪಾರ್ಟಿ ಇದೆ. ಬೇರೆ ಯಾರ್ದು ಅಲ್ಲ, ರೊಡಾಲ್ಫೋ ಮತ್ತೆ ದೋರಾಗೂ ಇದು ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಅವ್ರ ಅಮ್ಮ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಗೀಡೋ ರೊಡಾಲ್ಫೋಗೆ ಕಾಣದಂಗೆ ಕದ್ದು ಮುಚ್ಚಿ ಓಡಾಡ್ತಿದ್ದಾಗ ಡಾಕ್ಟರ್ ಲೆಸಿಂಗ್ ಹೋಟೆಲ್ ಇಂದ ಹೊರಟಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಅವರನ್ನ ಮಾತಾಡ್ಸ್ಕೊಂಡ್ ಬರ್ತಾನೆ. ಅಷ್ಟೇ ಅಲ್ಲ, ಅಂಕಲ್ ಎಲಿಜಿಯೋ ಹತ್ರ ಇದ್ದ ಕುದುರೆ ಮೇಲೆ ಯಾರೋ ಇದು ಯಹೂದಿಗೆ ಸೇರಿದ ಕುದುರೆ ಅಂತ ಬಣ್ಣ ಬಳಿದು ಹೋಗಿದ್ದಾರೆ. ಅಂಕಲ್ ಎಲಿಜಿಯೋ ಗೀಡೋಗೆ ನೀನು ಕೂಡ ಇದಕ್ಕೆಲ್ಲ ತಯಾರಾಗಿರ್ಬೇಕು, ಯಾರು ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಂದಾಗ, ಅಯ್ಯೋ ನನಗಿನ್ನೇನ್ ಮಾಡ್ತಾರೆ, ನನ್ನನ್ನ ಬೆತ್ತಲೆ ಮಾಡಿ ದೇಹಕ್ಕೆ ಪೇಂಟ್ ಹಚ್ಬೋದು ಅಷ್ಟೇ, ಕುದುರೆನ ಬೆಳಗ್ಗೆ ನಾನೇ ಕ್ಲೀನ್ ಮಾಡ್ತೀನಿ, ನೀವು ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ರೊಡಾಲ್ಫೋ ಮತ್ತೆ ದೋರಾಗೋಸ್ಕರ ಕೇಕ್ ತಂದು ಕೊಟ್ಟಾಗ ಕೇಕ್ ಮೇಲೆ ರಾತ್ರಿ ಆಗಿದ್ರು ಕೂಡ ಶುಭೋದಯ ರಾಜ್ಕುಮಾರಿಗೆ ಅಂತ ಬರ್ದಿರೋದು ನೋಡಿ ಇವಳಿಗೆ ಗೊತ್ತಾಯ್ತು ಇದು ಗೀಡೋನೆ ಬರ್ದಿರೋದು, ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹುಡುಕ್ತಾ ಇದ್ದಾಳೆ. ಇದಾದ್ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರನ್ನ ನೋಡ್ತಾ ಗೀಡೋ ಚೇರ್ಗೆ ಗುದ್ಕೊಂಡು ಕೆಳಗೆ ಬೀಳ್ತಾನೆ. ಕೆಳಗೆ ಚೆಲ್ಲಿರೋದನ್ನೆಲ್ಲ ಆಯ್ಕೋಬೇಕಾದ್ರೆ ದೋರಾನ ನೋಡ್ತಾ ಹಾಗೆ ಒಂದು ನಾಯಿನ ಕೂಡ ಪ್ಲೇಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅಂಕಲ್ ಎಲಿಜಿಯೋ ಬಂದು ನಿನ್ಗೇನು ಏಟಾಗಿಲ್ಲ ತಾನೆ, ಮೊದ್ಲು ಅಡುಗೆ ಮನೆಗೆ ಹೋಗು ಅಂದಾಗ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಅಡುಗೆ ಮನೆ ಇರೋದು ಆ ಕಡೆ ಅಲ್ಲ ಕಣಪ್ಪ, ಈ ಕಡೆ ಅಂತ ಅಂಕಲ್ ಹೇಳ್ದಾಗ, ಏನೋಪ್ಪ ಇವತ್ತು ಬಂದಿರೋ ಗೆಸ್ಟ್ ಗಳು ಸರಿ ಇಲ್ಲ, ಯಾರೋ ಚೇರ್ ನ ಅಡ್ಡ ಇಟ್ಟಿದ್ದಾರೆ, ಈಗ ಕಿಚನ್ ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಬೈಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಟೇಬಲ್ ಹತ್ರ ಬಂದು ಬೇಕು ಅಂತಾನೆ ಪ್ಲೇಟ್ ಅಲ್ಲಿ ಇದ್ದ ಕ್ಯಾಂಡಿ ಎಲ್ಲ ಕೆಳಗೆ ಚೆಲ್ಲಿ ಎಲ್ಲ ಮತ್ತೆ ಬಾಚ್ಕೋಬೇಕಾದ್ರೆ ಇವನನ್ನ ದೋರಾ ನೋಡಿದ್ಲು. ಎಲ್ಲ ಬ್ಯುಸಿ ಆಗಿದ್ದಾರೆ, ಯಾರು ನೋಡ್ತಿಲ್ಲ ಅಂತ ದೋರಾ ಟೇಬಲ್ ಕೆಳಗಿಂದ ಗೀಡೋ ಹತ್ರ ಬಂದು ಇವನಿಗೆ ಕಿಸ್ ಮಾಡಿ ಹೇಳ್ತಾಳೆ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ದೊಡ್ಡ ಕೇಕ್ ನ ರೆಡಿ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ದೊಡ್ಡ ಸೆಲೆಬ್ರೇಷನ್ ನಡಿಬೇಕಾದ್ರೆ ಗೀಡೋ ಅಂಕಲ್ ಎಲಿಜಿಯೋನ ಕುದುರೆ ಮೇಲೆ ಕುತ್ಕೊಂಡು ಸೀದಾ ಹೋಟೆಲ್ ಒಳಗೇನೆ ಬರ್ತಾನೆ. ಬಂದು ರೊಡಾಲ್ಫೋಗೆ ಡ್ರಿಂಕ್ಸ್ ಕೊಟ್ಟಾಗ ಎಲ್ಲರೂ ಏನ್ ಹೋಟೆಲ್ ಇದು, ಕುದುರೆ ಮೇಲೆಲ್ಲ ವೇಟರ್ ಬರ್ತಾರಲ್ಲಪ್ಪ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ರೊಡಾಲ್ಫೋ ಕೂಡ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ, ಇವನನ್ನ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ. ಇದೇ ಸಮಯಕ್ಕೆ ದೋರಾ ಟೇಬಲ್ ಮೇಲೆ ಹತ್ತಿ ಕುದುರೆ ಮೇಲೆ ಕುತ್ಕೊಂತಾಳೆ. ಇವಳನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಕೂಡ ಸೆಲೆಬ್ರೇಷನ್ ನ ಒಂದು ಭಾಗನೇ ಅಂತ ಎಲ್ಲರೂ ಸುಮ್ನೆ ಇದ್ರು. ಆದ್ರೆ ರೊಡಾಲ್ಫೋಗೆ ಗೈಡೋ ಯಾರು ಅಂತ ಗೊತ್ತಾದ್ಮೇಲೆ ಕಿರ್ಚಾಡ್ಕೊಂಡು ಹೊರಗೆ ಓಡ್ ಬರ್ತಾನೆ. ಆದ್ರೆ ಈಗಾಗ್ಲೇ ದೋರಾನ ಗೀಡೋ ಅಂಕಲ್ ನ ಮನೆ ಹತ್ರ ಕರ್ಕೊಂಡ್ ಬಂದಿದ್ದಾನೆ. ಮನೆ ಹಾಕಿ ಫೆರುಚಿಯೋ ಹತ್ರ ಇರೋದ್ರಿಂದ ದೋರಾ ಇಲ್ಲೇ ಇರೋ ಗ್ರೀನ್ ಹೌಸ್ ಒಳಗೆ ಹೋಗ್ತಾಳೆ. ಹಿಂದೆನೆ ಗೀಡೋ ಕೂಡ ಒಳಗೆ ಹೋದ. ಆದ್ರೆ ಹೊರಗೆ ಬರೋದು ಜೋಸುವೆ ಅನ್ನೋ 5 ವರ್ಷದ ಹುಡುಗ. ಅಂದ್ರೆ ಈಗ ಕಥೆಯಲ್ಲಿ 5 ವರ್ಷ ಮುಂದಕ್ಕೆ ಬರ್ತೀವಿ, 1939ರಿಂದ 1944ಕ್ಕೆ. ಗೀಡೋ ಮತ್ತೆ ದೋರಾ ಇಬ್ರು ಮದುವೆ ಆಗಿದ್ದಾರೆ. ಇವರ ಮಗನೇ ಜೋಸುವೆ. ಮುಂದೆ ಏನಾಗುತ್ತೆ ಅಂತ ನೋಡೋಕು ಮುಂಚೆ ಇಟಲಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ಮೂವಿಯಲ್ಲಿ ತೋರ್ಸಲ್ಲ. 1943 ಅಂದ್ರೆ ಇದು 2ನೇ ವಿಶ್ವಯುದ್ಧ ನಡೀತಾ ಇರೋ ಸಮಯ. ಅಲೈಡ್ ಫೋರ್ಸಸ್ ಇಟಲಿ ಮೇಲೆ ದಾಳಿ ಮಾಡೋಕೆ ನೋಡ್ತಿದ್ದಾರೆ. ಅಲೈಡ್ ಫೋರ್ಸಸ್ ಅಂದ್ರೆ US, UK, ಫ್ರಾನ್ಸ್, ಸೋವಿಯತ್ ಯೂನಿಯನ್ ಅವರೆಲ್ಲ ಒಟ್ಟಿಗೆ ಸೇರಿ ಯುದ್ಧ ಮಾಡ್ತಿದ್ರು. ಇವರು ಇಟಲಿ ಮೇಲೆ ಪದೇ ಪದೇ ದಾಳಿ ಮಾಡೋಕೆ ಶುರು ಮಾಡಿದಾಗ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿಯ ಪಕ್ಷದವರೇ ನೋ ಕಾನ್ಫಿಡೆನ್ಸ್ ವೋಟ್ ನ ಸಹಾಯದಿಂದ ಮತ್ತೆ ಇಟಲಿಯ ರಾಜ ಕೂಡ ಬೆನಿಟೋ ಮುಸೋಲಿನಿಯನ್ನ ತನ್ನ ಸ್ಥಾನದಿಂದ ಕೆಳಗೆ ಇಳಿಸ್ತಾರೆ. ಹಿಟ್ಲರ್ಗೆ ಸಪೋರ್ಟ್ ಮಾಡ್ತಿದ್ದ ಇವನೇ ಕೆಳಗೆ ಇಳಿದಾದ್ಮೇಲೆ ಅಲೈಡ್ ಫೋರ್ಸಸ್ ಇಟಲಿನ ಮಿಸ್ ಆಗಿ ತಮ್ಮ ವಶಪಡಿಸ್ಕೊಂಡ್ರು. ಅಂದ್ರೆ ಪಕ್ಕದಲ್ಲೇ ಇರೋ ಜರ್ಮನಿಗೆ ನುಗ್ಗೋದು ಈಸಿ ಆಗುತ್ತೆ ಅಂತ ಹೇಳಿ ಹಿಟ್ಲರೇ ತನ್ನ ನಾಜಿ ಆರ್ಮಿನ ಕಳಿಸಿ ಇಟಲಿ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಇಟಲಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂತಾ ಇದ್ದಾರೆ. ಹಿಟ್ಲರ್ ಇಟಲಿನ ತನ್ನ ವಶಪಡಿಸ್ಕೊಂಡಾದ್ಮೇಲೆ ಇಲ್ಲಿರೋ ಯಹೂದಿಗಳ ಕತೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಈ ಮೂವಿಯಲ್ಲಿ ನೋಡ್ತೀವಿ. ಇಲ್ಲಿವರೆಗೂ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ತರ ಇದ್ದಿದ್ದು ಈಗ ಟ್ರಾಜಿಡಿ ಶುರು ಆಗುತ್ತೆ. ಗೀಡೋ, ದೋರಾ ಮತ್ತೆ ಜೋಸುವೆ ತುಂಬಾನೇ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿರೋ ಜನ ಎಲ್ಲರೂ ಕೂಡ ಯಹೂದಿಗಳನ್ನ ಹೇಟ್ ಮಾಡಲ್ಲ, ಹಾಗಾಗಿ ಇನ್ನೂ ಇವರು ಜೀವಂತವಾಗಿ ಇದ್ದಾರೆ. ಆದ್ರೆ ಇನ್ನ ಕೆಲವರಿಗೆ ಯಹೂದಿಗಳನ್ನ ಕಂಡ್ರೆ ಆಗಲ್ವಲ್ಲ, ಅವರು ಉರ್ಕೊಂತಾ ಇದ್ದಾರೆ ಇವರನ್ನ ನೋಡಿ. ಸ್ಕೂಲಲ್ಲೂ ಅಷ್ಟೇ ದೋರಾ ಯಹೂದಿಯನ್ನ ಮದುವೆ ಆಗಿದ್ರು ಕೂಡ ಟೀಚರ್ ಆಗಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಇವಳ ಮಗನನ್ನ ಸ್ಕೂಲ್ಗೆ ಸೇರ್ಸ್ಕೊಂಡಿಲ್ಲ. ಟೀಚರೇ ಮನೆಯಲ್ಲಿ ಇರ್ಬೇಕಾದ್ರೆ ಸ್ಕೂಲ್ ನ ಚಿಂತೆ ಯಾಕೆ ಅಂತ ಗೀಡೋ ಕೂಡ ಸುಮ್ನೆ ಇದ್ದಾನೆ. ಗೀಡೋ ಈಗಾಗ್ಲೇ ಹೇಗೋ ಸರ್ಕಸ್ ಮಾಡಿ ಕೊನೆಗೂ ಬುಕ್ ಸ್ಟೋರ್ ಓಪನ್ ಮಾಡೋಕೆ ಪರ್ಮಿಷನ್ ತಗೊಂಡು ಮಗನ ಜೊತೆಯಲ್ಲಿ ಬುಕ್ ಸ್ಟೋರ್ ನಡೆಸ್ತಾ ಇದ್ದಾನೆ. ಹಾಗಾಗಿ ತಮ್ಮ ಬುಕ್ ಸ್ಟೋರ್ ಹತ್ರ ಹೋಗ್ಬೇಕಾದ್ರೆ ಒಂದು ಅಂಗಡಿ ಹೊರಗೆ ಯಹೂದಿಗಳಿಗೆ ಮತ್ತೆ ನಾಯಿಗಳಿಗೆ ಒಳಗೆ ಪ್ರವೇಶವಿಲ್ಲ ಅಂತ ಬರ್ದಿರೋದು ನೋಡಿ ಯಾಕಪ್ಪ ಹೀಗೆ ಬರ್ದಿದ್ದಾರೆ ಅಂತ ಕೇಳ್ತಾನೆ ಜೋಸುವೆ. ಏನಿಲ್ಲ, ಅವ್ರವ್ರ ಇಷ್ಟ, ಅದು ಒಬ್ಬೊಬ್ರು ಒಂದೊಂದು ರೀತಿ ಬರ್ಕೊಂತಾರೆ. ನಾವು ಇನ್ಮೇಲೆ ಬರೆಯೋಣ, ನಮ್ಮ ಅಂಗಡಿಯಲ್ಲಿ ಹುಳುಗಳ ಕಾಟ ಇದಾವಲ್ಲ, ಹಾಗಾಗಿ ಹುಳುಗಳಿಗೆ ಪ್ರವೇಶವಿಲ್ಲ ಅಂತ. ಹೊರಗಿನ ಪ್ರಪಂಚ ಎಷ್ಟು ಕ್ರೂರವಾಗಿದೆ ಅನ್ನೋದರ ಅರಿವು ಜೋಸುವೆಗೆ ಆಗೋದಕ್ಕೆ ಬಿಡೋದೇ ಇಲ್ಲ. ಹೀಗೆ ನಡೀತಿದ್ದಾಗ ಒಂದಿನ ಇಬ್ರು ವ್ಯಕ್ತಿಗಳು ಬಂದು ಗೀಡೋನ ಒಬ್ರು ಅಧಿಕಾರಿ ಕರಿತಾ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವನು ಯಹೂದಿ ಆಗಿದ್ರು ಕೂಡ ಸರ್ಕಾರದ ನಿಯಮಗಳು ಏನ್ ಮಾಡಿದ್ದಾರೆ
ಇದ್ದಾರೋ ಅದರ ವಿರುದ್ಧವಾಗಿ ಮಾತಾಡೋದಷ್ಟೇ ಅಲ್ಲ, ಅದನ್ನ ಪಾಲಿಸ್ತಾನೂ ಇರಲ್ಲ. ಆರಾಮಾಗಿ ಎಲ್ಲರೂ ಹೇಗಿರ್ತಾರೋ ಹಾಗೆ ಇರ್ತಾನೆ. ಅದು ಅಧಿಕಾರಿಗಳಿಗೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಅವಾಗವಾಗ ಕರೆದು ಬೈದು ಕಳಿಸ್ತಾ ಇರ್ತಾರೆ. ಈಗ ಅಂಗಡಿಯಲ್ಲಿ ಜೋಸುವೆ ಒಬ್ನೇ ಇದ್ದಾಗ ದೋರಾ ಅವರ ಅಮ್ಮ ಅಂದ್ರೆ ಜೋಸುವೆ ಅವರ ಅಜ್ಜಿ ಇಲ್ಲಿಗೆ ಬರ್ತಾರೆ. ಇಲ್ಲಿವರೆಗೂ ಮಗಳು ಯಹೂದಿ ಜೊತೆ ಮದುವೆ ಆದ್ಲು ಅಂತ ಇವರನ್ನ ಒಪ್ಪಿರ್ಲಿಲ್ಲ. ಆದ್ರೆ ಈಗ ಎಷ್ಟು ದಿನ ಅಂತ ಹೀಗೆ ದ್ವೇಷದಲ್ಲಿ ಬದುಕೋದು ಅಂತ ಹೇಳಿ ಬುಕ್ ಸ್ಟೋರ್ಗೆ ಬಂದಿದ್ದಾರೆ ತಮ್ಮ ಮೊಮ್ಮಗನನ್ನ ನೋಡೋಕೆ. ಜೋಸುವೆನ ನೋಡಿ ಇವ್ರಿಗೆ ತುಂಬಾನೇ ಖುಷಿ ಆಯ್ತು. ಇನ್ನೂ ಸ್ಕೂಲ್ಗೆ ಹೋಗ್ತಿಲ್ಲ, ಆದ್ರೂ ಕೂಡ ಓದೋದು ಬರೆಯೋದು ಎಲ್ಲ ಕಲ್ತಿರೋದು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾರೆ. ಮತ್ತೆ ನಿಮ್ಮ ಅಮ್ಮ ಬಂದಾಗ ಈ ಲೆಟರ್ ಅವರಿಗೆ ಕೊಡು, ನಾಳೆ ನಿನ್ನ ಬರ್ತ್ಡೇ ಅಂತ ಗೊತ್ತಾಯ್ತು, ನಾನು ಕೂಡ ನಿನ್ ಬರ್ತ್ಡೇಗೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಮುಂದಿನ ದಿನ ಜೋಸುವೆನ ಬರ್ತ್ಡೇ ತಯಾರಿ ಜೋರಾಗಿ ನಡೀತಾ ಇದೆ. ಆದ್ರೆ ಜೋಸುವೆಗೆ ಸ್ನಾನ ಮಾಡೋದು ಅಂದ್ರೆ ಆಗಲ್ಲ. ಇವತ್ತು ಬರ್ತ್ಡೇ ದಿನ ಕೂಡ ಸ್ನಾನ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ದೋರಾ ಅವರ ಅಮ್ಮ ಲೆಟರ್ ಅಲ್ಲಿ ನಾನು ಕೂಡ ಬರ್ತ್ಡೇಗೆ ಬರ್ತೀನಿ, ಇನ್ಮೇಲೆ ಕೋಪ ಮನಸ್ತಾಪ ಎಲ್ಲ ಬಿಟ್ಟು ಖುಷಿಯಾಗಿ ಇರೋಣ ಅಂತ ಅವರು ಬರ್ದಿರೋದ್ರಿಂದ ಅವರನ್ನ ಮನೆಗೆ ಕರ್ಕೊಂಡ್ ಬರೋಕೆ ದೋರಾನೇ ಹೋಗ್ತಾಳೆ. ಹೋಗಿ ಕರ್ಕೊಂಡ್ ಬಂದಾಗ ನೋಡಿದ್ರೆ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಗೀಡೋ, ಜೋಸುವೆ ಮತ್ತೆ ಅಂಕಲ್ ಎಲಿಜಿಯೋ ಯಾರು ಕೂಡ ಕಾಣ್ತಿಲ್ಲ. ಹಾಗಾಗಿ ದೋರಾಗೆ ಗೊತ್ತಾಯ್ತು ನಾಜಿ ಆರ್ಮಿ ಅವರು ಇವರನ್ನ ಯಹೂದಿಗಳು ಅಂತ ಹೇಳಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಇವಳು ಅನ್ಕೊಂಡಂಗೆ ಆಗಿದೆ. ನಾಜಿ ಆರ್ಮಿ ಅವರು ಯಹೂದಿಗಳನ್ನೆಲ್ಲ ಟ್ರಕ್ ಅಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೋಸುವೆ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳ್ತಿರೋದ್ರಿಂದ ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ. ತುಂಬಾನೇ ದಿನದಿಂದ ಟ್ರಿಪ್ಗೆ ಹೋಗೋಣ ಅಂತ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ನಾವು ಮೊದಲೇ ಪ್ಲಾನ್ ಮಾಡಿದ್ವಿ, ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿರ್ಲಿಲ್ಲ. ಹೇಳಿದ್ರೆ ನಿಮ್ಮಮ್ಮ ಸುಮ್ನಿರ್ತಿದ್ಲ. ನಾವು ಟ್ರಿಪ್ ಅಲ್ಲಿ ಫುಲ್ ಎಂಜಾಯ್ ಮಾಡೋಣ, ಈಗ ಮಲ್ಕೋ ಅಂತ ಹೇಳಿ ಮಲಗಿಸ್ತಾನೆ. ಬೇರೆಯವರೆಲ್ಲ ನರಕಕ್ಕೆ ಹೋಗ್ತಾ ಇದ್ರು ಕೂಡ ಮಗನಿಗೆ ಸ್ವರ್ಗದ ಆಸೆ ತೋರಿಸ್ತವನಲ್ಲ ಅಂತ ನೋಡ್ತಾ ಇದ್ದಾರೆ. ಇವರನ್ನ ಸೀದಾ ರೈಲ್ವೆ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ಟ್ರೈನ್ಗೆ ಎಲ್ಲರನ್ನ ತುಂಬ್ತಾ ಇದ್ದಾರೆ. ಜೋಸುವೆ ಯಾವತ್ತೂ ಟ್ರೈನ್ ಅಲ್ಲಿ ಹೋಗಿಲ್ಲ, ಹಾಗಾಗಿ ಇವನು ಟ್ರೈನ್ ಅಲ್ಲಿ ಹೋಗ್ತೀವಲ್ಲ ಅಂತ ತುಂಬಾನೇ ಖುಷಿ ಆಗಿದ್ದಾನೆ. ಆದ್ರೆ ಟ್ರೈನ್ ಅಲ್ಲಿ ಸೀಟ್ ಇಲ್ಲ, ನಿಂತ್ಕೊಂಡು ಹೋಗ್ಬೇಕು. ಇದನ್ನ ನೋಡಿ ಅಪ್ಪ ಟ್ರೈನ್ ಅಲ್ಲಿ ಸೀಟ್ ಯಾಕಿಲ್ಲ ಅಂತ ಕೇಳ್ತಾನೆ. ಟ್ರೈನ್ ಅಲ್ಲಿ ಸೀಟ್ ಎಲ್ಲಿರುತ್ತೆ, ನಿಂತ್ಕೊಂಡು ಹೋಗ್ಬೇಕು, ಅದೇ ಮಜಾ ಬಾ ಅಂತ ಟ್ರೈನ್ ಹತ್ತಿಸ್ತಾನೆ. ಆಮೇಲೆ ಇವನು ಕೂಡ ಹತ್ತುತ್ತಾನೆ. ಇದೇ ಸಮಯಕ್ಕೆ ಸ್ಟೇಷನ್ಗೆ ದೋರಾ ಬಂದು ನಾನು ಕೂಡ ಅವರ ಜೊತೆ ಹೋಗ್ತೀನಿ ಅಂತಿದ್ದಾಳೆ. ಇಲ್ಲಿರೋ ಆಫೀಸರ್ ಬೇಡ ಮನೆಗೆ ಹೋಗಿ ಅಂದ್ರು ಕೇಳಲ್ಲ. ಅದಕ್ಕೆ ನಿಮ್ ಹಣೆ ಬರ ಹೋಗಿ ಅಂತ ಟ್ರೈನ್ಗೆ ಹತ್ತಿಸ್ತಾರೆ. ಇದನ್ನ ಪಕ್ಕದ ಬೋಗಿಯಲ್ಲೇ ಇರೋ ಜೋಸುವೆ ನೋಡಿ ಅಮ್ಮನ್ನು ಬಂದ್ರು ಅಂತ ಖುಷಿ ಆಗಿದ್ದಾನೆ. ಇವಳ್ಯಾಕ್ ಬಂದ್ಲಪ್ಪ ಅಂತ ಗೀಡೋ ಟೆನ್ಷನ್ ಆಗಿದ್ದಾನೆ. ಕೊನೆಗೂ ಟ್ರೈನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಬಂದಾಗ ಗೀಡೋ ಜೋಸುವೆನ ಅಂಕಲ್ ಹತ್ರ ಬಿಟ್ಟು ದೋರಾನ ಮಾತಾಡ್ಸೋಕೆ ಬರ್ತಾನೆ. ಯಾಕಂದ್ರೆ ಪುರುಷರನ್ನ ಮತ್ತೆ ಮಹಿಳೆಯರನ್ನ ಸಪರೇಟ್ ಆಗಿ ಬೇರೆ ಬೇರೆ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗ್ತಿದ್ದಾರೆ. ದೋರಾ ಹತ್ರ ಹೋಗೋ ಅಷ್ಟ್ರಲ್ಲೇ ಸೋಲ್ಜರ್ಸ್ ಇವನನ್ನ ವಾಪಸ್ ಕಳಿಸ್ಬಿಡ್ತಾರೆ. ಭೇಟಿ ಆಗೋಕ್ಕೂ ಆಗಲ್ಲ. ಜೋಸುವೆ, ನನಗೆ ಟ್ರೈನ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಂತಿದ್ದಾನೆ. ಆಯ್ತು ಬಿಡು, ವಾಪಸ್ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗೋಣ ಅಂತಿದ್ದಾನೆ. ಇಲ್ಲಿಗೆ ಒಂದು ಸಲ ಬಂದ್ರೆ ಮುಗಿತು, ವಾಪಸ್ ಶವವಾಗಿನೇ ಹೋಗೋದು, ಯಾರು ಕಾಪಾಡ್ಲಿಲ್ಲ ಅಂದ್ರೆ. ಈಗ ಎಲ್ಲಿಗೆ ಹೋಗ್ತಿದ್ದಾರೆ ಎಲ್ಲರೂ ಅಂತ ಜೋಸುವೆಗೆ ಅರ್ಥ ಮಾಡಿಸ್ಬೇಕಲ್ಲ. ಹಾಗಾಗಿ ಇದೊಂದು ಗೇಮ್ ಆಗಿದೆ. ನಾವು ಇವರು ಕೊಡೋ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಪಾಯಿಂಟ್ಸ್ ಕೊಡ್ತಾರೆ. ಯಾರ ಪಾಯಿಂಟ್ಸ್ ಜಾಸ್ತಿ ಇರುತ್ತೋ ಅವರಿಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ ಅಂತಾನೆ. ಫಸ್ಟ್ ಪ್ರೈಸ್ ಏನು ಅಂತ ಜೋಸುವೆ ಕೇಳಿದಾಗ ಏನ್ ಹೇಳ್ಬೇಕು ಅಂತಾನೆ ಗೀಡೋಗೆ ಗೊತ್ತಾಗ್ತಿಲ್ಲ. ಅಂಕಲ್ ಎಲಿಜಿಯೋ ಇದ್ದವರು ಟ್ಯಾಂಕ್ ಕೊಡ್ತಾರೆ ಅಂತಾರೆ. ಹೌದು, ರಿಯಲ್ ಟ್ಯಾಂಕ್, ಆಟ ಸಾಮಾನಲ್ಲ ಅಂತ ಹೇಳ್ತಾನೆ ಗೀಡೋ. ಯಾಕಂದ್ರೆ ಅವನಿಗೆ ಟ್ಯಾಂಕ್ ಅಂದ್ರೆ ಇಷ್ಟ. ಇವರು ಒಂದು ರೂಮ್ ಗೆ ಬರ್ತಾರೆ. ಈ ರೂಮ್ ನ ನೋಡೋಕೆ 2 ಕಣ್ ಸಾಲಲ್ಲ, ಆ ರೀತಿ ಇದೆ. ಏನಪ್ಪಾ ಈಗ ಕತೆ ಹೊಡೆಯೋದು ಅಂತ ಗೀಡೋ ಯೋಚನೆ ಮಾಡ್ತಾ ಇವನನ್ನ ಕರ್ಕೊಂಡ್ ಬಂದು ಕೂರಿಸ್ತಾನೆ. ಆದ್ರೆ ಜೋಸುವೆ ನಾನು ಅಮ್ಮನ್ನ ನೋಡ್ಬೇಕು ಅಂತಾನೆ. ಗೇಮ್ ಮುಗಿಯೋವರೆಗೂ ನೋಡೋಕಾಗಲ್ಲ, 1000 ಪಾಯಿಂಟ್ಸ್ ನ ನಾವು ಗೆಲ್ಬೇಕು, ಮತ್ತೆ ಇಲ್ಲಿನ ರೂಲ್ಸ್ ಕೂಡ ಫಾಲೋ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮನ್ನ ಗೇಮ್ ಇಂದ ಹೊರಗೆ ಹಾಕ್ತಾರೆ ಅಂತ ಹೇಳ್ತಾನೆ. ಜೋಸುವೆಗೆ ಸ್ನಾಕ್ಸ್ ತಿನ್ನಂಗಾಗಿದೆ. ಇಲ್ಲಿ ಸ್ನಾಕ್ಸ್ ಇರ್ಲಿ, 2 ಹೊತ್ತು ಹೊಟ್ಟೆಗೂ ಸರಿಯಾಗಿ ಊಟ ಸಿಗಲ್ಲ. ಕಲ್ಲಿನ ರೀತಿ ಇರೋ ಬ್ರೆಡ್ ಕೊಡ್ತಾರೆ ಅಷ್ಟೇ. ಹಾಗಾಗಿ ಇಲ್ಲೇ ಬಾರ್ತಲೋಮಿಯೋ ಅನ್ನೋ ವ್ಯಕ್ತಿ ಇದ್ದಾನೆ. ಇವನಿಗೆ ಗೀಡೋ ಬ್ರೆಡ್ ಮತ್ತೆ ಜಾಮ್ ಎಲ್ಲ ತಂದು ಕೊಡ್ತಾರೆ ಅಲ್ವಾ ಇಲ್ಲಿ ಅಂತ ಕೇಳ್ತಾನೆ. ಬಾರ್ತಲೋಮಿಯೋ ಹುಡುಗ ಬೇಜಾರ್ ಮಾಡ್ಕೊಂತಾನಲ್ಲ ಅಂತ ಸ್ಮೈಲ್ ಮಾಡ್ತಾ ಹೌದು ಅಂತ ಹೇಳ್ತಾನೆ. ಇದೇ ಸಮಯಕ್ಕೆ ಸೋಲ್ಜರ್ಸ್ ಬಂದು ಇಲ್ಲಿ ಯಾರಿಗಾದ್ರೂ ಜರ್ಮನ್ ಭಾಷೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಇವರು ಜರ್ಮನ್ ಭಾಷೆಯಲ್ಲಿ ಕ್ಯಾಂಪ್ ರೂಲ್ಸ್ ನ ಹೇಳ್ತಾರೆ. ಅದನ್ನ ಇಟಾಲಿಯನ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು. ಬೇರೆ ಯಾರಾದ್ರೂ ಹೋಗಿ ರೂಲ್ಸ್ ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಜೋಸುವೆಗೆ ಸತ್ಯ ಗೊತ್ತಾಗೋಗುತ್ತೆ ಅಂತ ನನಗೆ ಜರ್ಮನ್ ಬರುತ್ತೆ ಅಂತ ಹೇಳಿ ಮುಂದೆ ಬರ್ತಾನೆ ಗೀಡೋ. ಒಬ್ಬ ಸೋಲ್ಜರ್ ಜರ್ಮನ್ ನಲ್ಲಿ ರೂಲ್ಸ್ ಹೇಳ್ತಾ ಇದ್ರೆ ಗೀಡೋ ಮಗನಿಗೆ ಸುಳ್ಳು ಹೇಳಿರೋ ಹಾಗೆ ಗೇಮ್ ನ ರೂಲ್ಸ್ ಹೇಳ್ತಾ ಇದ್ದಾನೆ. ಇಟಾಲಿಯನ್ಸ್ ಎಲ್ಲ ಏನಪ್ಪಾ ಇದು ಏನೇನೋ ಹೇಳ್ತವನೆ ಅಂತ ಅನ್ಕೊಂಡ್ರೆ ಜರ್ಮನ್ ಸೋಲ್ಜರ್ ಸಖತ್ತಾಗಿ ಟ್ರಾನ್ಸ್ಲೇಟ್ ಮಾಡ್ತವನೆ ಅಂತ ಅನ್ಕೊಂಡು ಸುಮ್ನಾಗ್ತಾರೆ. ಏನ್ ಹೇಳ್ತಾನೆ ಅಂದ್ರೆ ಗೇಮ್ ಈಗ ಶುರು ಆಗುತ್ತೆ. 1000 ಪಾಯಿಂಟ್ಸ್ ಗಳಿಸಿ ಗೆದ್ದವರಿಗೆ ಟ್ಯಾಂಕ್ ನ ಪ್ರೈಸ್ ಆಗಿ ಕೊಡ್ತಾರೆ. ಸೈನಿಕರು ಜೋರಾಗಿ ಬೈಯೋ ತರ ಹೊಡಿಯೋ ತರ ನಾಟಕ ಆಡ್ತಾರೆ. ನೀವೆಲ್ಲರೂ ಕೂಡ ಭಯ ಆಗ್ತಿರೋ ತರ ನಾಟಕ ಆಡ್ಬೇಕು, ಆಡ್ಲಿಲ್ಲ ಅಂದ್ರೆ ಪಾಯಿಂಟ್ಸ್ ಕಳ್ಕೊಂತೀರಾ. ಸೋಲ್ಜರ್ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವನು ನೀವು ಈ 3 ಸಂದರ್ಭಗಳಲ್ಲಿ ಪಾಯಿಂಟ್ಸ್ ನ ಕಳ್ಕೊಂತೀರಾ. ಮೊದಲನೇದು ನೀವು ಅಳ್ಬಾರ್ದು, ಎರಡನೇದು ಅಮ್ಮ ಬೇಕು ಅಮ್ಮನ ಹತ್ರ ಹೋಗ್ತೀನಿ ಅಂತ ಹೇಳ್ಬಾರ್ದು, ಮೂರನೇದು ಸ್ನಾಕ್ಸ್ ಬೇಕು ಅಂತ ಹಠ ಮಾಡಬಾರ್ದು ಅಂತ ಹೇಳ್ತಾನೆ. ಕೊನೆದಾಗಿ ಸೋಲ್ಜರ್ಸ್ ವಾರ್ನಿಂಗ್ ಕೊಟ್ಟು ಬೇಗ ಇಲ್ಲಿಂದ ಹೋದಾಗ ಇವರು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ, ಅದಕ್ಕೆ ಬೇಗ ಬಚ್ಚಿಟ್ಕೊಳ್ಳೋಕೆ ಹೋಗ್ತಿದ್ದಾರೆ ಅಂತ ಏನೇನೋ ಹೇಳಿ ಕೊನೆಗೂ ಮ್ಯಾನೇಜ್ ಮಾಡ್ತಾನೆ. ಇವರಿರ್ಲಿ ಪಾಪ ಇಲ್ಲಿದ್ದ ಬೇರೆಯವರೆಲ್ಲ ಕೂಡ ಮ್ಯಾನೇಜ್ ಮಾಡ್ತಾರೆ. ಯಾರು ಏನು ಪ್ರಶ್ನೆ ಕೇಳಲ್ಲ. ಗೀಡೋ ನನಗೆ ಏನು ಅರ್ಥ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ, ಏನೇ ಪ್ರಶ್ನೆ ಇದ್ರು ಬಾರ್ತಲೋಮಿಯೋಗೆ ಕೇಳಿ, ಅವನಿಗೆ ಜರ್ಮನ್ ಬರುತ್ತೆ ಅಂತ ಹೇಳ್ತಾನೆ. ಜೋಸುವೆ ಅಂತೂ ಗೇಮ್ ಆಡೋಕೆ ತುಂಬಾನೇ ಎಕ್ಸೈಟ್ ಆಗಿದ್ದಾನೆ. ಹಿಂದೆನೆ ಎಲ್ಲರನ್ನ ಕೆಲ್ಸಕ್ಕೆ ಕರೀತಾ
ಹೋಗ್ತಾರೆ ಮಕ್ಕಳು ಮತ್ತೆ ವಯಸ್ಸಾದವ್ರನ್ನ ಬಿಟ್ಟು. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಗೀಡೋ ಮತ್ತೆ ಇನ್ನೊಂದಷ್ಟು ಜನರನ್ನ ಐರನ್ ವರ್ಕ್ಸ್ ಅಲ್ಲಿ ಕೆಲಸಕ್ಕೆ ಹಾಕ್ತಾರೆ. ದೊಡ್ಡ ದೊಡ್ಡ ಕಬ್ಬಿಣವನ್ನ ಇವರು ಎತ್ಕೊಂಡು ಹೋಗ್ಬೇಕು. ಗೀಡೋ ಕೈಯಲ್ಲಿ ಎತ್ತೋಕಾಗ್ತಿಲ್ಲ. ಕೆಳಗೆ ಇಟ್ಟು ಈ ಕೆಲಸ ಆಗಲ್ಲ ಅಂದ್ರೆ ನಾಜಿ ಸೈನಿಕರು ಸಾಯಿಸ್ತಾರೆ. ಹಾಗಾಗಿ ಕಷ್ಟಪಟ್ಟು ಮಾಡ್ತಿದ್ದಾನೆ. ಈ ಕೆಲಸದಲ್ಲಿ ಬಾರ್ತೊಲೋಮಿಯೋನ ಕೈಗೆ ತುಂಬಾನೇ ಗಾಯ ಆಗೋಯ್ತು. ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಸುಸ್ತಾಗಿ ವಾಪಸ್ ತಮ್ಮ ತಮ್ಮ ರೂಮ್ಗೆ ಬಂದಾಗ ಗೀಡೋಗೆ ತನ್ನ ಮಗನನ್ನ ನೋಡಿ ಕಷ್ಟ ನೋವು ಎಲ್ಲ ಮರ್ತೋಗುತ್ತೆ. ನಾವು ಇವತ್ತು ತುಂಬಾನೇ ಆಟ ಆಡಿದ್ವಿ, ಕುಂಟೆ ಬಿಲ್ಲೆ ಹಗ್ಗ ಜಗ್ಗಾಟ ಎಲ್ಲ ಆಡಿದ್ವಿ, 48 ಪಾಯಿಂಟ್ ಸಿಕ್ತು ಗೊತ್ತಾ, ನೀನು ಕೂಡ ಬೇರೆ ಹುಡುಗರ ಜೊತೆ ಆಟ ಆಡ್ದ ಅಂತ ಕೇಳಿದಾಗ ಹೌದು, ಆದ್ರೆ ಅವರು ಇದು ಗೇಮ್ ಅಲ್ಲ, ಗೆದ್ರೆ ಟ್ಯಾಂಕು ಕೊಡಲ್ಲ ಅಂತ ಹೇಳ್ತಿದ್ರು ಅಂತಾನೆ. ಇದಕ್ಕೆ ಗೀಡೋ ಅವರು ಬೇಕು ಅಂತಾನೆ ಸುಳ್ಳು ಹೇಳ್ತಿದ್ದಾರೆ. ನೀನು ಗೇಮ್ ಅಲ್ಲಿ ಸೋತ್ಬಿಟ್ಟು ಮನೆಗೆ ಹೋಗ್ಲಿ ಅಂತ, ಅವರ ಮಾತು ನೀನು ಕೇಳ್ಬೇಡ ಅಂತ ಹೇಳಿ ತನ್ನ ಪಾಲಿನ ಬ್ರೆಡ್ ಕೂಡ ಇವನಿಗೆ ಕೊಡ್ತಾನೆ. ಪಾಯಿಂಟ್ಸ್ ಸ್ವಲ್ಪ ಕಡಿಮೆ ಇದೆಯಲ್ಲ ಅದಕ್ಕೆ ಜಾಮ್ ಕೊಡ್ಲಿಲ್ಲ ಅಂತ. ಇನ್ನೊಂದ್ ಕಡೆ ಹೆಣ್ಣು ಮಕ್ಕಳನ್ನ ಕೂಡ ಬೇರೆ ಬೇರೆ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ವಯಸ್ಸಾದವರು ಮತ್ತೆ ಮಕ್ಕಳು ಬರ್ಬೇಡಿ ಅಂತ ಹೇಳ್ತಿದ್ದಾರೆ. ಇದನ್ನ ನೋಡಿ ದೋರಾ ಹೇಗೋ ಇವರು ಅಷ್ಟೊಂದು ಕೆಟ್ಟವರಲ್ಲ, ವಯಸ್ಸಾದವರು ಮತ್ತೆ ಮಕ್ಕಳ ಕೈಯಲ್ಲಿ ಕೆಲಸ ಮಾಡ್ಸಲ್ಲ ಅಂದಾಗ್ಲೇ ಒಬ್ಳು ಮಹಿಳೆ ಹೇಳ್ತಾಳೆ ಅವರನ್ನ ಸ್ನಾನಕ್ಕೆ ಅಂತ ಕಳಿಸ್ತಾರೆ. ಆದ್ರೆ ಅದು ಬಾತ್ರೂಮ್ ಅಲ್ಲ, ಗ್ಯಾಸ್ ಚೇಂಬರ್, ಅಲ್ಲಿ ಅವರನ್ನ ಸಾಯಿಸ್ತಾರೆ ಅಂದಾಗ ಇವಳಿಗೆ ಟೆನ್ಷನ್ ಶುರು ಆಯ್ತು. ಜೋಸುವೆನ ಕತೆ ಏನಾಗುತ್ತಪ್ಪ ಅಂತ. ಆದ್ರೆ ಮಗನನ್ನ ಗೀಡೋ ಕಾಪಾಡ್ಕೊಂತಾನೆ ಅನ್ನೋ ನಂಬಿಕೆ ಇವಳಿಗೆ ಇದೆ. ಅದೇ ಮಕ್ಕಳು ಮತ್ತೆ ವಯಸ್ಸಾದವ್ರನ್ನ ಬಾತ್ರೂಮ್ಗೆ ಸ್ನಾನ ಮಾಡಿ ಬನ್ನಿ ಅಂತ ಕರ್ಕೊಂಡ್ ಬಂದು ಗ್ಯಾಸ್ ಚೇಂಬರ್ಗೆ ಕಳಿಸ್ತಾ ಇದ್ದಾರೆ. ಇವರಲ್ಲಿ ಅಂಕಲ್ ಎಲಿಸಿಯೋ ಕೂಡ ಒಬ್ರು. ಇವರು ಕೂಡ ಸ್ನಾನಕ್ಕೆ ಹೋಗ್ತಾರೆ, ಆದ್ರೆ ಜೀವಂತವಾಗಿ ವಾಪಸ್ ಬರಲ್ಲ. ಇಲ್ಲೆಲ್ಲೂ ಜೋಸುವೆ ಕಾಣ್ತಿಲ್ಲ. ಯಾಕಂದ್ರೆ ಇವನಿಗೆ ಸ್ನಾನ ಮಾಡೋದು ಅಂದ್ರೆ ಇಷ್ಟ ಇಲ್ವಲ್ಲ, ಮೊದ್ಲೇ ನೋಡಿರೋ ಹಾಗೆ. ಅದಕ್ಕೆ ಸ್ನಾನ ಅಂತಿದ್ದಂಗೆ ಹೋಗದೆ ತನ್ನ ತಂದೆಯನ್ನ ಹುಡ್ಕೊಂಡ್ ಬಂದಿದ್ದಾನೆ. ಗೀಡೋ ಐರನ್ ವರ್ಕ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ನೋಡಿ ಅಪ್ಪ ಇದೇನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನೀನು ಇಲ್ಲಿಗೆ ಯಾಕೆ ಬಂದೆ, ನಾವು ಟ್ಯಾಂಕ್ ನ ತಯಾರಿಸ್ತಾ ಇದೀವಿ, ಯಾರಾದ್ರೂ ನೋಡಿದ್ರೆ ಪಾಯಿಂಟ್ಸ್ ನ ಕಟ್ ಮಾಡ್ತಾರೆ, ನೀನು ಅಲ್ಲೇ ಬಚ್ಚಿಡ್ಕೊಂಡಿರು, ಬರ್ತೀನಿ ಅಂತ ಹೇಳ್ತಾನೆ ಗೀಡೋ. ಕೆಲಸ ಮುಗ್ದಾದ್ಮೇಲೆ ಜೋಸುವೆನ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಇವನಿಗೆ ಬೇರೆ ಮಕ್ಕಳನ್ನ ಮತ್ತೆ ವಯಸ್ಸಾಗಿರೋರ್ನ ಗ್ಯಾಸ್ ಚೇಂಬರ್ಗೆ ಹಾಕಿ ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಜೋಸುವೆನ ಮೇಲಿರೋ ಬೆಡ್ ಮೇಲೆ ಹಚ್ಚಿ ಇನ್ಮೇಲೆ ನೀನು ಅಲ್ಲೇ ಇರು, ಯಾರಿಗೂ ಕಾಣಿಸ್ಕೋಬೇಡ, ಯಾರೇ ಬಂದ್ರು ಬಚ್ಚಿಡ್ಕೋ, ಇಲ್ಲ ಅಂದ್ರೆ ನಾವು ಸೋಲ್ತೀವಿ, ಡೈರೆಕ್ಟ್ ಆಗಿ ಮನೆಗೆ ಕಳಿಸ್ತಾರೆ ಅಂತ ಹೇಳ್ಕೊಡ್ತಾನೆ. ಮುಂದಿನ ದಿನ ಯಾರಿಗೂ ಕಾಣ್ದಂಗೆ ಗೀಡೋ ಜೋಸುವೆನ ರೇಡಿಯೋ ರೂಮ್ಗೆ ಕರ್ಕೊಂಡ್ ಬಂದು ಮೈಕಲ್ಲಿ ಜೋರಾಗಿ ದೋರಾನ ಮಾತಾಡಿಸ್ತಾನೆ. ಜೊತೆಗೆ ಜೋಸುವೆ ಕೂಡ ಮಾತಾಡಿದಾಗ ಇದನ್ನ ಕೇಳಿಸ್ಕೊಂಡ ದೋರಾಗೆ ಮಗ ಜೀವಂತವಾಗಿದ್ದಾನೆ ಅಂತ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾರಾದ್ರೂ ಬರೋ ಅಷ್ಟರಲ್ಲಿ ಅಪ್ಪ ಮಗ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಹೀಗೆ ನಡೀತಾ ಒಂದಿನ ಆರೋಗ್ಯ ತಪಾಸಣೆಗೆ ಅಂತ ಒಬ್ರು ಡಾಕ್ಟರ್ ಬಂದಿದ್ದಾರೆ. ಈ ಡಾಕ್ಟರ್ ಬೇರೆ ಯಾರು ಅಲ್ಲ, ಡಾಕ್ಟರ್ ಲೆಸಿಂಗ್. ಆರ್ಮಿಯಲ್ಲಿ ಡಾಕ್ಟರ್ ಇವರು, ಮತ್ತೆ ಜರ್ಮನ್ ಕೂಡ ಆಗಿದ್ದಾರೆ. ಎಲ್ಲರನ್ನ ಚೆಕ್ ಮಾಡ್ತಾ ಗೀಡೋ ಹತ್ರ ಬಂದಾಗ ಇವನು ಹೋಟೆಲ್ ಅಲ್ಲಿ ವೇಟರ್ ಆಗಿದ್ದ ಅಲ್ವಾ ಅಂತ ಗುರ್ತಿಡಿತಾರೆ. ಆದ್ರೆ ಈಗ್ಲೇ ಸಹಾಯ ಮಾಡೋಕೆ ಆಗಲ್ಲ. ಸಹಾಯ ಮಾಡೋಕೆ ಇದೇ ಕ್ಯಾಂಪ್ ಅಲ್ಲಿ ಅಧಿಕಾರಿಗಳ ಆಫೀಸ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡೋಕೆ ಇವನಿಗೆ ಹೇಳ್ತಾರೆ. ಅಲ್ಲಿ ವೇಟರ್ ಆಗೋದ್ರಿಂದ ಡಾಕ್ಟರ್ ಲೆಸಿಂಗ್ ಇವನನ್ನ ಭೇಟಿಯಾಗಿ ಏನಾದ್ರೂ ಸಹಾಯ ಮಾಡ್ಬೋದು ಅಂತ. ಚೆಕಪ್ ಎಲ್ಲ ಮುಗಿಸ್ಕೊಂಡು ತನ್ನ ಮಗನ ಹತ್ರ ಬಂದಾಗ ಜೋಸುವೆ ಹೇಳ್ತಿದ್ದಾನೆ, ಒಬ್ಬ ವ್ಯಕ್ತಿ ಹೊರಗೆ ಅಳ್ತಾ ಹೇಳ್ತಿದ್ದ, ಅವರು ನಮ್ಮನ್ನ ಸಾಯಿಸಿ ನಮ್ಮ ದೇಹದಿಂದ ಬಟನ್ಸ್ ಮತ್ತೆ ಸೋಪ್ ಗಳನ್ನ ಮಾಡ್ತಾರಂತೆ, ಅಷ್ಟೇ ಅಲ್ಲ ಅವನೊಳಗೆ ಹಾಕಿ ಸುಟ್ ಹಾಕ್ತಾರೆ ಅಂತ ಹೇಳಿದಾಗ ಮತ್ತೆ ನೀನು ಬೇರೆ ಪ್ಲೇಯರ್ಸ್ ನ ಟ್ರ್ಯಾಪ್ ಅಲ್ಲಿ ಬಿದ್ದೋದ, ಅವರು ಬೇಕು ಅಂತಾನೆ ನಾವು ಗೇಮ್ ಬಿಟ್ಟು ಹೊರಗೆ ಹೋಗ್ಲಿ ಅಂತಾನೆ ಈ ರೀತಿ ಮಾಡ್ತಿರೋದು, ಮನುಷ್ಯರಿಂದ ಯಾರಾದ್ರೂ ಬಟನ್ಸ್ ಸೋಪ್ ಎಲ್ಲ ಮಾಡೋಕಾಗುತ್ತಾ, ನೀನು ಬುದ್ಧಿವಂತ ಅನ್ಕೊಂಡಿದ್ದೆ ಅಂತಾನೆ. ಬೇರೆ ಯಾವ ಹುಡುಗರು ಇಲ್ದೇ ಇರೋದನ್ನ ಕೂಡ ಇವನು ಗಮನಿಸಿದಾನೆ. ಹಾಗಾಗಿ ಮನೆಗೆ ಹೋಗೋಣ ಅಂತ ಹಠ ಮಾಡೋಕೆ ಶುರು ಮಾಡ್ದ. ಅವರೆಲ್ಲ ನಿಂತರನೇ ಬಚ್ಚಿಡ್ಕೊಂಡಿದ್ದಾರೆ ಅಂದ್ರು ಕೇಳಲ್ಲ. ಆಯ್ತು ಹಾಗಾದ್ರೆ ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಇವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪಾಯಿಂಟ್ಸ್ ಈಗ 687 ಇದೆ. ನಾವೇ ಲೀಡ್ ಅಲ್ಲಿ ಇದ್ದಿದ್ದು, ನಾವೇ ಗೆಲ್ತಿದ್ವಿ. ಆದ್ರೆ ಏನ್ ಮಾಡೋದು, ನಿನಗೆ ಗೇಮ್ ಮಾಡೋಕೆ ಇಷ್ಟ ಇಲ್ಲ, ಯಾರೋ ಬೇರೆಯವರು ಟ್ಯಾಂಕ್ ಗೆದ್ಕೊಂಡು ಹೋಗ್ಲಿ ಬಿಡು. ಟ್ಯಾಂಕ್ ಕೂಡ ಆಗ್ಲೇ ರೆಡಿ ಆಗೋಗಿದೆ. ಬಾರ್ತೊಲೋಮಿಯೋ ನೀನೇ ಟ್ಯಾಂಕ್ ನ ಓಡಿಸ್ಕೊಂಡು ಹೋಗು, ಸಖತ್ತಾಗಿದೆ ಅಲ್ವಾ ಟ್ಯಾಂಕು, ನನ್ ಮಗನಿಗೆ ಗೇಮ್ ಮಾಡೋಕೆ ಇಷ್ಟ ಇಲ್ಲ, ಏನ್ ಮಾಡೋದು, ಸೋತು ಮನೆಗೆ ಹೋಗ್ತಿದೀವಿ ಅಂತ ರೂಮಿಂದ ಹೊರಗೆ ಹೋದಾಗ ಮಳೆ ಬರ್ತಿದ್ದೆ, ನನಗೆ ಜ್ವರ ಬರುತ್ತೆ ಅಂತ ವಾಪಸ್ ಒಳಗೆ ಓಡ್ ಹೋಗ್ತಾನೆ ಜೋಸುವೆ. ಮುಂದಿನ ದಿನದಿಂದಾನೇ ಗೀಡೋ ಅಧಿಕಾರಿಗಳ ಆಫೀಸ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಇವನು ಬೇರೆ ಬೇರೆ ಅಧಿಕಾರಿಗಳ ಮಕ್ಕಳು ಇಲ್ಲಿ ಕಣ್ಣ ಮುಚ್ಚಲೆ ಆಡ್ತಿರೋದು ನೋಡಿ ಗೀಡೋಗೆ ಒಂದು ಐಡಿಯಾ ಬರುತ್ತೆ. ಬೇರೆ ಮಕ್ಕಳ ಜೊತೆ ಜೋಸುವೆನ ಕಳ್ಸೋ ಐಡಿಯಾ. ತಕ್ಷಣ ಗೀಡೋ ಜೋಸುವೆನ ಕರ್ಕೊಂಡ್ ಬಂದು, ನೋಡು ತುಂಬಾನೇ ಜನ ಮಕ್ಕಳು ಇಲ್ಲಿ ಇದ್ದಾರೆ, ಅವರೆಲ್ಲ ಯಾರ ಕೈಗೂ ಸಿಗಾಕೋಬಾರ್ದು ಅಂತ ಬಚ್ಚಿಡ್ಕೊಂಡಿದ್ದಾರೆ, ನಾನು ಅವರನ್ನ ಹುಡ್ಕೋಕೆ ಟ್ರೈ ಮಾಡ್ತಿದ್ರು, ಸಿಕ್ಕಿರ್ಲಿಲ್ಲ, ಅದಕ್ಕೆ ನೀನು ಕೂಡ ಅವರ ಜೊತೆ ಹೋಗು, ಅವರು ಬೇಕು ಅಂತಾನೆ ನಿನ್ಗೆ ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಮಾತಾಡ್ತಾರೆ, ಆದ್ರೆ ನೀನು ಏನು ಮಾತಾಡೋಕೆ ಹೋಗ್ಬೇಡ, ಬೇರೆ ಹುಡುಗರೆಲ್ಲ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ನೀನು ಕೂಡ ಹಾಗೆ ಮಾಡು, ಇದು ಸೈಲೆಂಟ್ ಆಗಿರೋ ಆಟ ಅಂತ ಹೇಳ್ತಿದ್ದಾಗ ಜರ್ಮನ್ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಒಬ್ಳು ಮಹಿಳೆ ಬರ್ತಾಳೆ. ಇವಳು ಜೋಸುವೆನ ನೋಡಿ ಇವನು ಕೂಡ ಯಾರೋ ಅಧಿಕಾರಿಯ ಮಗ ಇರಬೇಕು ಅಂತ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಳೆ. ಇವತ್ ರಾತ್ರಿ ಒಂದು ಬಿಲ್ಡಿಂಗ್ ಅಲ್ಲಿ ಜರ್ಮನ್ ಆರ್ಮಿ ಆಫೀಸರ್ಸ್ ಎಲ್ಲ ಸೇರಿ ಡಿನ್ನರ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ. ಇಲ್ಲೇ ಗೀಡೋ ವೇಟರ್ ಆಗಿದ್ದಾನೆ. ಜೋಸುವೆ ಬೇರೆ ಮಕ್ಕಳ ಜೊತೆ ಕುತ್ಕೊಂಡು ಒಳ್ಳೆ ಊಟ ಮಾಡ್ತಿದ್ದಾನೆ. ಆದ್ರೆ ಏನು ಮಾತಾಡಬೇಡ ಅಂತ ಗೀಡೋ ಹೇಳಿದ್ರು ಕೂಡ
ಜರ್ಮನ್ ವೇಟರ್ ಇವನಿಗೆ ಊಟ ಕೊಟ್ಟಾಗ ಥ್ಯಾಂಕ್ ಯು ಅಂತ ಇಟಾಲಿಯನ್ ಭಾಷೆಯಲ್ಲಿ ಹೇಳ್ತಿದ್ದಂಗೆ ಮಕ್ಕಳನ್ನ ನೋಡ್ಕೊಳ್ಳೋ ಮಹಿಳೆಯನ್ನ ಕರ್ಕೊಂಡ್ ಬರೋಕೆ ಹೋಗ್ತಾನೆ. ಹೇಗೋ ಆ ಮಹಿಳೆಯನ್ನ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಗೀಡೋ ಎಲ್ಲಾ ಮಕ್ಕಳಿಗೂ ಇಟಾಲಿಯನ್ ಅಲ್ಲಿ ಥ್ಯಾಂಕ್ ಯು ಹೇಳೋದು ಹೇಳ್ಕೊಡ್ತಾ ಇದ್ದ. ಅದಕ್ಕೆ ಇವನೇ ಎಲ್ಲಾ ಮಕ್ಕಳಿಗೆ ಇಟಾಲಿಯನ್ ಭಾಷೆ ಹೇಳ್ಕೊಟ್ಟಿರ್ಬೋದು ಅಂತ ಇವನಿಗೆ ಮಾತ್ರ ಬೈದು ಹೋಗ್ತಾಳೆ. ಇದಾದ್ಮೇಲೆ ಡಾಕ್ಟರ್ ಲೆಸಿಂಗ್ ಗೀಡೋನ ಸೈಡ್ಗೆ ಕರೆದಾಗ ಕೊನೆಗೂ ಇವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದ. ಆದ್ರೆ ಡಾಕ್ಟರ್ ಲೆಸಿಂಗ್ ಒಂದು ಒಗಟನ್ನ ಬಿಡ್ಸೋಕೆ ಆಗ್ತಿಲ್ಲ, ಸಹಾಯ ಮಾಡು ಅಂತ ಹೇಳ್ತಾರೆ. ಇದರಿಂದ ಇವನ ಮನ್ಸೆ ಹೊಡೆದೋಗುತ್ತೆ. ತುಂಬಾನೇ ದುಃಖ ಆದ್ರೂ ಕೂಡ ಮುಖದ ಮೇಲೆ ಆ ದುಃಖ ಕಾಣದೇ ಇರೋ ಹಾಗೆ ನೋಡ್ಕೊಂತಾನೆ. ನಂತರ ಮಗನನ್ನ ವಾಪಸ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಗ್ಯಾಸ್ ಚೇಂಬರ್ಗೆ ಹಾಕಿ ಸಾಯಿಸಿರೋ ಜನರ ಡೆಡ್ ಬಾಡಿಯ ಬೆಟ್ಟವನ್ನೇ ನೋಡ್ತಾನೆ. ನೂರಾರು ಶವಗಳನ್ನ ಕಸ ಬಿಸಾಕ್ದಂಗೆ ಬಿಸಾಕಿದ್ದಾರೆ. ಮಗನಿಗೆ ಇದು ಕಾಣದೇ ಇರೋ ಹಾಗೆ ರೂಮ್ಗೆ ಕರ್ಕೊಂಡ್ ಬಂದ ಗೀಡೋ. ಇಬ್ರು ಮಲಗಿದಾಗ ಮಧ್ಯರಾತ್ರಿ ಹೊರಗೆ ತುಂಬಾನೇ ಶಬ್ದ ಆಗ್ತಿರೋದ್ರಿಂದ ಎಚ್ಚರಿಕೆ ಆಗುತ್ತೆ. ಎಲ್ಲರೂ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡ್ತಾ ಇದ್ದಾರೆ. ಯಾಕೆ ಏನಾಯ್ತು ಅಂತ ಗೀಡೋ ಬಾರ್ತೊಲೋಮಿಯೋಗೆ ಕೇಳಿದಾಗ ಯುದ್ಧ ಮುಗಿಯೋ ಸಮಯ ಬಂದಿದೆ, ಆಲೈಡ್ ಫೋರ್ಸಸ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ, ಅದಕ್ಕೆ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಏನೇನಾಗ್ತಿತ್ತೋ ಅದೆಲ್ಲದರ ಸಾಕ್ಷಿ ಸಿಗ್ಬಾರ್ದು ಅಂತ ಜರ್ಮನ್ ಸೋಲ್ಜರ್ಸ್ ಸಾಕ್ಷಿ ನಾಶ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿರೋ ಯಹೂದಿಗಳನ್ನ ಟ್ರಕ್ ಅಲ್ಲಿ ತುಂಬಿಕೊಂಡು ಹೋಗಿ ದೂರ ಎಲ್ಲೋ ಒಂದ್ ಕಡೆ ಶೂಟ್ ಮಾಡಿ ಸಾಯಿಸ್ತಾರೆ, ಮತ್ತೆ ಸುಟ್ಟು ಹಾಕ್ತಿದ್ದಾರೆ. ಇಲ್ಲಿರೋರು ಯಾರು ಕೂಡ ಬದುಕಿರಬಾರ್ದು ಅಂತ ಹೇಳಿ. ಹಾಗಾಗಿ ತಕ್ಷಣ ಗೀಡೋ ಮಗನನ್ನ ಒಂದು ಮೆಟಲ್ ಬಾಕ್ಸ್ ಹತ್ರ ಕರ್ಕೊಂಡ್ ಬಂದು ಬೆಳಗ್ಗೆವರೆಗೂ ನೀನು ಇದೇ ಬಾಕ್ಸ್ ಅಲ್ಲಿ ಇರ್ಬೇಕು, ಎಲ್ಲರೂ ಈಗ ನಿನ್ನನ್ನೇ ಹುಡುಕ್ತಾ ಇದ್ದಾರೆ, ಯಾಕಂದ್ರೆ ನಮ್ಮ ಹತ್ರ 940 ಪಾಯಿಂಟ್ಸ್ ಇದೆ, ರಾತ್ರಿಯಿಂದ ಬೆಳಗ್ಗೆವರೆಗೂ ನೀನು ಯಾರ ಕೈಗೂ ಸಿಗಾಕೊಂದಲೇ ಇಲ್ಲೇ ಬಚ್ಚಿಡ್ಕೊಂಡಿದ್ರೆ 60 ಪಾಯಿಂಟ್ ಸಿಗುತ್ತೆ, ಟೋಟಲ್ 1000 ಪಾಯಿಂಟ್ಸ್ ಆಗಿ ನಾವೇ ಗೆಲ್ತೀವಿ, ಗೆದ್ರೆ ಟ್ಯಾಂಕ್ ಕೊಡ್ತಾರೆ ಮರಿಬೇಡ ಅಂತ ಇವನನ್ನ ಬಾಕ್ಸ್ ಒಳಗೆ ಕಳಿಸ್ತಾನೆ. ಮತ್ತೆ ಇವನ ಸ್ವೆಟರ್ ಮತ್ತೆ ಬೆಡ್ಶೀಟ್ ತಗೊಂಡು ಬೆಡ್ಶೀಟ್ ನ ಸ್ಕರ್ಟ್ ತರ ಸುತ್ಕೊಂತಾನೆ, ಸ್ವೆಟರ್ ನ ತಲೆಗೆ ಕಟ್ಕೊಂತಾನೆ ಹುಡುಗಿ ತರ ಕಾಣಿಸೋಕೆ. ಯಾಕಂದ್ರೆ ದೋರಾನ ಕಾಪಾಡ್ಬೇಕಲ್ಲ. ಮಹಿಳೆಯರು ಇರೋ ಬಿಲ್ಡಿಂಗ್ ಗೆ ಬಂದಾಗ ಇಲ್ಲಿ ಯಾರು ಕಾಣ್ತಿಲ್ಲ, ಅದಕ್ಕೆ ಟ್ರಕ್ ಹತ್ರ ಬಂದು ದೋರಾ ಇಲ್ಲಿ ಇದ್ದಾಳ ಅಂತ ಕೇಳ್ತಿದ್ದಾನೆ. ಆದ್ರೆ ಇರೋದು ಬೇರೆ ದೋರಾ ನೀನೇನಾದ್ರೂ ಟ್ರಕ್ ಅಲ್ಲಿ ಇದ್ರೆ ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಟ್ರಕ್ ಇಂದ ಹಾರಿ ತಪ್ಪಿಸ್ಕೋ ಅಂತ ಕಿರ್ಚ್ಕೊಂತಾ ಇದ್ದಾನೆ. ಇಡೀ ಮೂವಿಯಲ್ಲಿ ಮೊದಲನೇ ಬಾರಿ ಗೀಡೋ ಟೆನ್ಷನ್ ಆಗಿರೋದನ್ನ ನೋಡ್ತೀವಿ. ದೋರಾ ಎಲ್ಲಿದ್ದಾಳೆ ಅಂತ ಕೊನೆಗೂ ಗೊತ್ತಾಗಲ್ಲ. ಆದ್ರೆ ಅವನು ಹುಡುಗಿ ತರ ಬಂದಿರೋದು ಸೈನಿಕರು ನೋಡ್ಬಿಡ್ತಾರೆ. ಹಾಗಾಗಿ ಅವನಿಗೆ ಶೂಟ್ ಮಾಡೋಕೆ ಬಂದಾಗ ಇನ್ನೊಬ್ಬ ಸೋಲ್ಜರ್ ಬಂದು ಇಲ್ ಬೇಡ ಸೈಡ್ಗೆ ಕರ್ಕೊಂಡು ಹೋಗು ಅಂತ ಕಳಿಸ್ತಾನೆ. ಇವನನ್ನ ಜೋಸುವೆ ಬಚ್ಚಿಡ್ಕೊಂಡಿರೋ ಬಾಕ್ಸ್ ಮುಂದೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಮಗನನ್ನ ನೋಡಿ ಗೀಡೋ ಕಣ್ ಹೊಡೆದು ಖುಷಿಯಾಗಿನೇ ಇವನ ಮುಂದೆಯಿಂದ ಹೋಗ್ತಾನೆ. ಜೋಸುವೆ ಕೂಡ ನಗಾಡ್ತಿದ್ದಾನೆ. ಏನಾಗುತ್ತೆ ಅಂತ ಪಾಪ ಇವನ್ಗೆ ಗೊತ್ತಿಲ್ವಲ್ಲ. ಯಾರು ಇಲ್ದೇ ಇರೋ ಜಾಗಕ್ಕೆ ಗೀಡೋನ ಕರ್ಕೊಂಡು ಹೋಗಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಬೆಳಗ್ಗೆ ಆಗೋಷ್ಟರಲ್ಲಿ ಜರ್ಮನ್ಸ್ ಎಲ್ಲ ಇಲ್ಲಿಂದ ಹೋಗಿದ್ದಾರೆ. ಬಚ್ಚಿಡ್ಕೊಂಡಿದ್ದ ಯಹೂದಿಗಳೆಲ್ಲ ಒಬ್ಬೊಬ್ಬರಾಗೆ ಹೊರಗೆ ಬಂದು ಇಲ್ಲಿಂದ ಹೊರಡ್ತಾರೆ. ಹೊರಗೆ ಯಾರು ಇಲ್ದೇ ಇರೋದು ನೋಡಿ ಜೋಸುವೆ ಕೂಡ ಹೊರಗೆ ಬಂದಾಗ ಒಂದು ಅಮೆರಿಕನ್ ಟ್ಯಾಂಕ್ ಇಲ್ಲಿಗೆ ಬರುತ್ತೆ. ಇದನ್ನ ನೋಡಿ ಅಪ್ಪ ಹೇಳ್ದಂಗೆ ಕೊನೆಗೂ ನಾನೇ ಗೆದ್ದೆ, ಅದಕ್ಕೆ ಟ್ಯಾಂಕ್ ಬಂತು ಅಂತ ತುಂಬಾನೇ ಖುಷಿ ಆಗ್ತಾನೆ. ಹೇಗೋ ಅಮೆರಿಕನ್ ಸೋಲ್ಜರ್ಸ್ ನೀನು ಯಹೂದಿನ ಅಥವಾ ಯಾವ ಜಾತಿ ಅಂತೆಲ್ಲ ಕೇಳಲ್ಲ, ಬಾಯ್ಲಿ ನಿನಗೆ ಲಿಫ್ಟ್ ಕೊಡ್ತೀನಿ ಅಂತ ಇವನನ್ನ ಟ್ಯಾಂಕ್ ಒಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೊರಡ್ತಾರೆ. ಅಮೆರಿಕನ್ ಸೋಲ್ಜರ್ಸ್ ತುಂಬಾನೇ ಜನರನ್ನ ಕಾಪಾಡಿದ್ದಾರೆ. ಇವರೆಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ದೋರಾ ಕೂಡ ಇರೋದನ್ನ ನೋಡ್ತಾನೆ ಜೋಸುವೆ. ಅಂದ್ರೆ ದೋರಾ ಕೂಡ ಬಚ್ಚಿಡ್ಕೊಂಡು ಬಚಾವಾಗಿದ್ದಾಳೆ. ಅಮೆರಿಕನ್ ಸೋಲ್ಜರ್ ಇವನನ್ನ ಟ್ಯಾಂಕ್ ಇಂದ ಕೆಳಗೆ ಇಳಿಸಿ ದೋರಾ ಹತ್ರ ಕಳಿಸಿದಾಗ ನಾನು ಗೆದ್ದೆ ಅಂತ ಕೂಗ್ತಾ ತನ್ನ ತಾಯಿಯ ಹತ್ರ ಬರ್ತಾನೆ. ನಾನು ಫಸ್ಟ್ ಬಂದೆ, ಟ್ಯಾಂಕ್ ನನಗೆ ಕೊಡ್ತಾರೆ ಅಂತ ಹೇಳಿದಾಗ ಮಗನನ್ನ ಕೊನೆಗೂ ಗೀಡೋ ಕಾಪಾಡದ್ನಲ್ಲ ಅಂತ ದೋರಾ ತುಂಬಾನೇ ಖುಷಿಯಾಗಿದ್ದಾಳೆ. ಈಗ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಈ ಪೂರ್ತಿ ಸ್ಟೋರಿಯನ್ನ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಿರೋದಲ್ವಾ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಬೆಳೆದು ದೊಡ್ಡವನಾಗಿರೋ ಜೋಸುವೆನ ತೋರ್ಸಲ್ಲ. ಆದ್ರೆ ಅವನು ಹೇಳ್ತಾನೆ, ಇದು ನನ್ನ ಕತೆ, ನನ್ನ ತಂದೆ ನನಗೋಸ್ಕರ ಮಾಡಿದ ತ್ಯಾಗ, ಇದು ನನ್ನ ತಂದೆ ನನಗೆ ಕೊಟ್ಟ ಉಡುಗೊರೆ ಅಂತ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಹೇಗೆಲ್ಲ ಕಷ್ಟ ಪಡ್ತಾರೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಇದೇ ರೀತಿ ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ಮೂವಿ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.